ಸ್ವಾಗತ ಸುಸ್ವಾಗತ. I take a great privilege to welcome the Honorable Governor and the Chancellor of Universities, Shri Dawatchand Banerjee. I welcome the Honorable Minister, Higher Education, Government of Karnataka, and Pro-Chancellor Dr. M.C. Subhagarji. My hearty welcome due to the most respected chief guest of the convocation ceremony, Professor M.L. Patnaikji, the Vice Chancellor, Professor Shashikant Kulkarni, and distinguished dignitaries, syndicate members, members of academic council, deans of various faculties. I also welcome heads of different departments, professors, and beloved teachers, endowment donors, various awards, and confidence. I also welcome the students, parents, media friends, and the teaching and non-teaching staff of our university. Welcome you all to the particular convocation ceremony. My sincere request to all the dignitaries to occupy the seats. ಈ ಘಟಿಕೋತ್ಸವದ ಮೆರವಣಿಗೆಯನ್ನು ದೊಡ್ಡರಂಗಿನ ಸಭಾಪತಿ ಆಶೀರ್ವಾದದೊಂದಿಗೆ ಎದ್ದು ನಿಲ್ಲಬೇಕಾಗಿ ವಿನಂತಿಸುತ್ತೇನೆ. ರಾಷ್ಟ್ರೀಯ ಗೀತೆ ಒಂದೇ ಮಾತ್ರ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲುವುದು.
तुम्ही दुर्गा दश प्रहरणधारिणी कमला कमलदल विहारिणी वाणी विद्या दायिनी नमामि त्वां नमामि कमला कमला अतुला सुजलां सुफलां मातरम् वन्दे मातरम् वन्दे मातरम् श्यामलां सरलां सुष्मितां भूषितां धरणे धरणे मातरम् वन्दे मातरम् वन्दे मातरम् वन्दे मातरम् ಈಗ ರಾಷ್ಟ್ರಗೀತೆ. ಈಗ ನಾಡಗೀತೆ. भारत जननीय तनुजाते सुंदरे कर्नाटक माते सुंदर नदी मनगण नाडे सुंदरे भूदेविय मकुटದ ನಮಮಣಿ ಚಂದದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಗೋಕುಲ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಅಭಯ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮತ್ಪರ ವಿದ್ಯಾರಣ್ಯ ಚಂದ ಷಡಕ್ಷರಿ ಕೊಂಡ ಕಂಬರ ಕುಮಿಕತಿ ಚಂದ ಕುಮಾರ ವ್ಯಾಸರ ಮಂಗಳ ಧಾಮ ಸಹಭೋಗಿಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತ್ರೈಲಕ ಹೊಯ್ಸಳ ರಾಣಿಗ ನಾಡೆ ಕಂಕಣ ಜಗಣರ ನೆಚ್ಚಿನ ವೀಣೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರ ಕುಂಭಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜನರು ಜ್ಞಾನ ಜನಕನ ಹೋಲುವ ದೊರೆಗಳ ಧಾಮ ನಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಮ ಕನ್ನಡ ತಾಯಿಯ ಮಕ್ಕಳ ದೇವ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ
I have the honor to request your council to declare the communications open. I declare the convocation open. Welcome address and a brief report of the university and registration to the dignitaries by the Vice Chancellor, please. ಈ ಘಟಿಕೋತ್ಸವ ವೇದಿಕೆ ಎಲ್ಲ ಗಣ್ಯರೇ, ಗೌರವ ಡಾಕ್ಟರೇಟ್ ಪದವಿಗೆ ಪಾತ್ರರಾಗಿರುವ ಮಾನ್ಯರುಗಳೇ, ಇಂದು ಪ್ರಮಾಣ ಪತ್ರ ಪಡೆಯಲಿರುವ ವಿವಿಧ ಪದವೀಧರರೇ, ಪಾಲಕರುಗಳೇ, ವಿಶ್ವವಿದ್ಯಾಲಯದ ಅಧಿಕಾರಿಗಳೇ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರೇ, ಆಹ್ವಾನಿತರೇ, ಮಾಧ್ಯಮ ಬಂಧುಗಳೇ,
ಗುಲ್ಬರ್ಗಾ ವಿಶ್ವವಿದ್ಯಾಲಯದ 43ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ ಕರ್ನಾಟಕ ಕೇಂದ್ರ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸನ್ಮಾನ್ಯರು 18ನೇ ಮೇ 1948ರಂದು ಮಧ್ಯಪ್ರದೇಶದ ರೂಪೇಟ ಗ್ರಾಮದಲ್ಲಿ ಜನಿಸಿದರು. ಇವರು ಜೈವಿಕ್ರಮ ವಿಶ್ವವಿದ್ಯಾಲಯ ಉಜ್ಜಯಿನ ಪದವೀಧರರು. ಸಾರ್ವತ್ರಿಕ ಜೀವನದಲ್ಲಿ ಕಾರ್ಮಿಕ ಚಳವಳಿಯ ನಾಯಕರಾಗಿ ಗುರುತಿಸಿಕೊಂಡು ಮಧ್ಯಪ್ರದೇಶ ವಿಧಾನಸಭೆಗೆ 3 ಬಾರಿ ಆಯ್ಕೆಯಾಗಿರುವ ಗೌರವಾನ್ವಿತರು ಮಧ್ಯಪ್ರದೇಶ ವಿಧಾನಸಭೆಯ ಉತ್ಕೃಷ್ಟ ಎಂಎಲ್ಎ ಪುರಸ್ಕಾರಕ್ಕೆ ಪಾತ್ರರಾಗಿರುತ್ತಾರೆ. ಮಧ್ಯಪ್ರದೇಶ ಹಾಗೂ ಭಾರತದ ಸರ್ಕಾರಗಳ ವಿವಿಧ ಇಲಾಖೆಗಳಲ್ಲಿ ಮಂತ್ರಿವರ್ಯರಾಗಿ ಹಾಗೂ ರಾಜ್ಯಸಭೆಯ ನಾಯಕರಾಗಿ ಸಲ್ಲಿಸಿದ ಸೇವೆ ಅಪಾರ. ವಿಶೇಷ ಚೇತನ ಇಲಾಖೆ ಇವರ ವಿಶಿಷ್ಟ 10 ತರಹದ ಸೇವೆಗಳು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಸೇವೆ. 2014ರಲ್ಲಿ ಮಗುವಿನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಮಾಜಿಕ ಅಧ್ಯಯನ ವಿಶ್ವವಿದ್ಯಾಲಯವು ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಡಿಲಿಟ್ ಪದವಿ ನೀಡಿ ಗೌರವಿಸಿದೆ. ಜುಲೈ 11, 2021ರಿಂದ ನಮ್ಮ ಘನ ಸರ್ಕಾರದ ರಾಜ್ಯಪಾಲರಾಗಿರುವ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಗೌರವಪೂರ್ವಕವಾಗಿ ಈ ಘಟಿಕೋತ್ಸವಕ್ಕೆ ಸ್ವಾಗತಿಸುತ್ತೇನೆ. Honorable Governor Sir, Sri Tawarchand Gehlot ji, most respectfully, I invite our council to this convocation. ಮುಂದುವರೆದು ಕರ್ನಾಟಕದ ಘನ ಸರ್ಕಾರದ ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು ಹಾಗೂ ವಿಶ್ವವಿದ್ಯಾಲಯಗಳ ಸಮಪ್ರಾಧಿಪತಿಗಳು ಆದ ಸನ್ಮಾನ್ಯ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ಉಪಸ್ಥಿತಿಯು ನಮಗೆಲ್ಲ ಹೆಮ್ಮೆಯ ವಿಷಯ. ಸರ್, ತಮ್ಮನ್ನು ಅಭಿಮಾನ ಪೂರ್ವಕವಾಗಿ ಈ ಘಟಿಕೋತ್ಸವಕ್ಕೆ ಸ್ವಾಗತಿಸುತ್ತೇವೆ. ನಮ್ಮ 43ನೇ ವಾರ್ಷಿಕ ಘಟಿಕೋತ್ಸವ ಅತಿಥಿಗಳಾಗಿ ಪ್ರೊಫೆಸರ್ ಎಂ.ಎನ್. ಪಟ್ನಾಯಕ್, ವಿಶ್ರಾಂತ ಕುಲಪತಿಗಳು, ಉನ್ನತ ಶಿಕ್ಷಣ ತಂತ್ರಜ್ಞಾನ ಸಂಸ್ಥೆ ಪುಣೆ, ಇವರ ಆಹ್ವಾನವನ್ನು ಮನ್ನಿಸಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಸನ್ಮಾನ್ಯರಾದ ಪ್ರೊಫೆಸರ್ ಪಟ್ನಾಯಕ್ ಅವರಿಗೆ ಹೃದಯದ ಸ್ವಾಗತ. ಇಂದಿನ ಘಟಿಕೋತ್ಸವದಲ್ಲಿ 3 ಗಣ್ಯರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಲಿದ್ದಾರೆ. ಅದರಂತೆ ಸನ್ಮಾನ್ಯರುಗಳಾದ ಶ್ರೀ ಕೇದಾರಲಿಂಗ ಹಿರೇಮಠ್, ಶ್ರೀ ಮುರುಗೇಶ್ ನಿರಾಣಿ ಹಾಗೂ ಶ್ರೀ ಪಿಲಿಯಾರ್ ಸಿಂಧ್ಯಾ ಇವರುಗಳಿಗೆ ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನಾ ಪೂರ್ವಕ ಸ್ವಾಗತ ಕೋರುತ್ತೇನೆ. ಮುಂದುವರೆದು ವಿಶ್ವವಿದ್ಯಾಲಯದ ಸನ್ಮಾನ್ಯ ಸಿಂಡಿಕೇಟ್ ಸದಸ್ಯರುಗಳನ್ನು, ವಿದ್ಯಾವಿಷಯಕ ಪರಿಷತ್ ಸದಸ್ಯರುಗಳನ್ನು, ವಿಶ್ವವಿದ್ಯಾಲಯದ ಶಾಸನಬದ್ಧ ಅಧಿಕಾರಿಗಳನ್ನು, ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಯನ್ನು, ವಿದ್ಯಾರ್ಥಿಗಳನ್ನು, ಪಾಲಕರನ್ನು, ಮಾಧ್ಯಮ ಮಿತ್ರರನ್ನು ಮತ್ತು ಜಿಲ್ಲಾ ಆಡಳಿತದ ವಿವಿಧ ಇಲಾಖೆ ಸಿಬ್ಬಂದಿಯನ್ನು ಮತ್ತು ಇನ್ನುಳಿದ ಎಲ್ಲರನ್ನು ಸ್ವಾಗತಿಸುತ್ತೇನೆ. ಈಗ ವಿಶ್ವವಿದ್ಯಾಲಯದ ವಾರ್ಷಿಕ ವರದಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಕಲ್ಯಾಣ ಕರ್ನಾಟಕದ ತುಂಬಾ ಹಿರಿಯ ವಿಶ್ವವಿದ್ಯಾಲಯವಾಗಿ 4 ದಶಕಗಳಿಂದಲೂ ಲಕ್ಷ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವೀಧರರನ್ನು ರೂಪಿಸುತ್ತಿದೆ. ಅಷ್ಟೇ ಅಲ್ಲದೆ ಸಂಶೋಧನಾ ಕ್ಷೇತ್ರದಲ್ಲಿ ಎಂಫಿಲ್ ಹಾಗೂ ಪಿಎಚ್ಡಿ ಪದವೀಧರರನ್ನು ನಾಡಿಗೆ ನೀಡುತ್ತಾ ಬಂದಿರುತ್ತದೆ. ಈ ಮೂಲಕ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ವೈಜ್ಞಾನಿಕವಾದ ಶ್ರೇಷ್ಠ ಪರಂಪರೆಯನ್ನು ಹೊಂದಿ ನಾಡಿಗೆ ಜೀವ ತುಂಬುವ ಕೆಲಸದಲ್ಲಿ ತೊಡಗಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಉನ್ನತ ಶಿಕ್ಷಣದ ಅಭ್ಯುದಯಕ್ಕಾಗಿ ನಿರಂತರ ಶ್ರಮಿಸುತ್ತಿದೆ. ಈ ಎಲ್ಲ ಕಾರಣಗಳಿಂದಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 4ನೇ ಆವೃತ್ತಿಯು ನ್ಯಾಕ್ ಪರೀಕ್ಷೆಗೆ ಒಳಪಟ್ಟು B+ ಶ್ರೇಣಿಯನ್ನು ಪಡೆದುಕೊಂಡಿದೆ. ಸ್ನಾತಕ ಮತ್ತು ಸ್ನಾತಕೋತ್ತರ ಪ್ರವೇಶಗಳನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಜೊತೆಗೆ ಸಂಶೋಧನಾ ಕೇಂದ್ರದಲ್ಲಿ ಗುಣಮಟ್ಟದ ಸಂಶೋಧನೆ ನಡೆಯಬೇಕು ಎಂಬ ಮಹೋದ್ದೇಶದಿಂದ ಕಳೆದ 1 ದಶಕದಿಂದ PhD ಅಧ್ಯಯನಕ್ಕೆ ಪ್ರವೇಶ ಪರೀಕ್ಷೆ ಮೂಲಕವೇ ಅವಕಾಶ ಮಾಡಿಕೊಡಲಾಗಿದೆ. ಇದಲ್ಲದೆ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಿಗೆ ಕ್ಲಸ್ಟರ್ ಪದ್ಧತಿಯನ್ನು ಬಳಸಿಕೊಂಡಿದೆ. ಬೋಧನಾಂಗ, ಆಡಳಿತಾಂಗ, ಪರೀಕ್ಷಾಂಗ ಜೊತೆಗೆ ಪ್ರಸಾರಾಂಗವು ವಿಶ್ವವಿದ್ಯಾಲಯದ ಪ್ರಕಟಣೆಯ ಪ್ರಮುಖ ಅಂಗವಾಗಿದೆ. ಪಠ್ಯೇತರ ಪುಸ್ತಕಗಳಲ್ಲದೆ ಪ್ರಚಾರೋಪನ್ಯಾಸಗಳು ಹಾಗೂ ಸಾಮಾನ್ಯ ಪುಸ್ತಕಗಳನ್ನು ಮುದ್ರಿಸಿ ಪ್ರಕಟಿಸಲಾಗುತ್ತಿದೆ. ದಿವಂಗತ ಜಯತೀರ್ಥ ರಾಜಪುರೋಹಿತರ ಹೆಸರಿನಲ್ಲಿ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆ ನಡೆಸಿ ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳನ್ನು ನೀಡುತ್ತಾ ಬಂದಿದೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಕನ್ನಡ ಹಾಗೂ ಇತರ ಭಾಷೆ ಲೇಖಕರಿಗೆ, ಜನಪದ ಕಲಾವಿದರಿಗೆ, ಸಮಾಜ ವಿಜ್ಞಾನ ಲೇಖಕರಿಗೆ, ಗಡಿನಾಡ ಲೇಖಕರಿಗೆ, ಅಂಬೇಡ್ಕರ್ ಕುರಿತ ಬರೆದ ಕೃತಿಗೆ ಪ್ರಕಾಶಕರಿಗೆ ಪ್ರಶಸ್ತಿ ಹಾಗೂ ಪುಸ್ತಕದ ಬಹುಮಾನಗಳನ್ನು ಕಳೆದ 40 ವರ್ಷಗಳಿಂದ ನೀಡುತ್ತಾ ಬಂದಿರುವ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯವಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆಗೊಂಡಿರುವ ವಿವಿಧ ಅಧ್ಯಯನ ಪೀಠಗಳು ಸಕ್ರಿಯವಾಗಿವೆ. ವಿಜ್ಞಾನ ನಿಕಾಯದ ಹಲವಾರು ವಿದ್ಯಾರ್ಥಿಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲಾ ನಿಕಾಯದ ಕನ್ನಡ ಅಧ್ಯಯನ ಸಂಸ್ಥೆಯ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಕಲ್ಯಾಣ ಕರ್ನಾಟಕ ಲೇಖಕರ ಗ್ರಂಥಾಲಯ, ಭಾವಚಿತ್ರ ಗ್ಯಾಲರಿ ಸ್ಥಾಪಿಸಲಾಗಿದೆ.
ಕಲ್ಯಾಣ ಕರ್ನಾಟಕದ ಸುಮಾರು 150ಕ್ಕೂ ಹೆಚ್ಚು ಸಾಹಿತ್ಯಗಳ ಭಾವಚಿತ್ರ ಹಾಗೂ 6,000ಕ್ಕೂ ಹೆಚ್ಚು ಕನ್ನಡ ಗ್ರಂಥಗಳನ್ನು ಇಲ್ಲಿವರೆಗೆ ಸಂಗ್ರಹಿಸಲಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಇನ್ನೊಂದು ಮಹತ್ವದ ಸಂಗತಿ ಎಂದರೆ ನಮ್ಮ ವಿಶ್ವವಿದ್ಯಾಲಯದ ಗ್ರಂಥಾಲಯವು ಪುರಾತನ ಗ್ರಂಥ ಭಂಡಾರ ಹೊಂದಿದ್ದಲ್ಲದೆ ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯವೆಂದು ಖ್ಯಾತಿ ಪಡೆದಿದೆ. ಏಷ್ಯಾದಲ್ಲಿಯೇ ಅತ್ಯುತ್ತಮ ಗ್ರಂಥಾಲಯಗಳಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯವು ಒಂದಾಗಿದೆ ಹಾಗೂ ಹಸಿರು ಮತ್ತು ಬಯಲು ಗ್ರಂಥಾಲಯ ಬಳಕೆಯಲ್ಲಿದೆ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. Thank you, sir. Felicitation to the Honorable Higher Education Minister. ಗೃಹ ಸಚಿವರಾದ ಪ್ರೊಫೆಸರ್ ರಮೇಶ್ ಅವರಿಂದ ಗೌರವ ಸನ್ಮಾನ. Thank you, sir. Felicitation to the respected chief guest, Professor Ellen. ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಲಿಗೇರಿ ಅವರಿಂದ ಗೌರವ ಸನ್ಮಾನ. ಸರ್ ಸೈಡ್ಲಿಂದ For the honorary doctorate degrees, please stand up. Sir, I wish to present before you, sir, the three eminent persons for the award of honorary doctorate degree. Sir, I pray they may be admitted. By virtue of the authority vested in me as the Chancellor of this university, I admit all the three eminent persons, Sri Kedar Lingayya Hiremadji, Sri Murugesh Rudrappa Dhiranji, Sri GPR Sindhyaji for the award of honorary doctorate degree. ಈಗ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಂದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಗೌರವ ಡಾಕ್ಟರೇಟ್ ಪದವಿಗಳನ್ನು ಪ್ರದಾನ ಮಾಡಲು ಮಾನ್ಯ ಪ್ರಾಧಿಕಾರಿಗಳನ್ನು ಪ್ರಾರಂಭಿಸುವರು. Now the Vice Chancellor will request the Honorable Chancellor to confer honorary doctorate degrees to the eminent persons. Let the eminent persons for the honorary doctorate degrees please stand up. Sir, I wish to present before you, sir, the three eminent persons for the award of honorary doctorate degree. Sir, I pray they may be admitted. By virtue of the authority vested in me as the Chancellor of this university, I admit all the three eminent persons, Sri Kedar Lingayya Hiremadji, Sri Murugesh Rudrappa Dhiranji, Sri GPR Sindhyaji for the award of honorary doctorate degree. ಈಗ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಂದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡುವುದು. Now our beloved professors of the university will introduce the eminent persons of honorary doctorate degrees. I request Professor S.M. Ambodimat, Senior Professor, Department of Physics to introduce Kedar Lingayya, the recipient of honorary doctorate. ಶ್ರೀ ಕೇದಾರಲಿಂಗ ಹಿರೇಮಠವನ್ನು ಅವರಿಗೆ ಪರಿಚಯ ಮಾಡಿಕೊಳ್ಳುವುದಕ್ಕೆ ತುಂಬಾ ಹೆಮ್ಮೆ ಮತ್ತು ಸಂತೋಷ ಅನಿಸುತ್ತಾ ಇದೆ. ಶ್ರೀ ಕೇದಾರಲಿಂಗ ಹಿರೇಮಠ ಅವರು ಕಲ್ಯಾಣ ಕರ್ನಾಟಕದ ಕೃಷಿಕರ ಹಕ್ಕುಗಳಿಗಾಗಿ ಹೋರಾಟದ ಅಗ್ರಗಣ್ಯ ನಾಯಕರು, ಸಮಾಜ ಸುಧಾರಕರು ಹಾಗೂ ಗ್ರಾಮೀಣ ಸಬಲೀಕರಣದ ಅಪ್ರತಿಮ ಹೋರಾಟಗಾರರು. ಅವರ ಅಪಾರ ಸಾಮಾಜಿಕ ಸೇವೆ, ನೀರಾವರಿ ಅಭಿವೃದ್ಧಿ ಹಾಗೂ ರಾಷ್ಟ್ರೀಯ ಕ್ಷೇತ್ರಗಳಲ್ಲಿ ನೀಡಿದ ವಿಶಿಷ್ಟ ಕೊಡುಗೆಗಳ ಮಾಹಿತಿಗಾಗಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತಿದೆ. 1959 ನವೆಂಬರ್ 28ರಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಭೀಮಾ ನದಿ ತೀರದ ಕುರುಡು ಗ್ರಾಮದಲ್ಲಿ ಜನಿಸಿದ ಶ್ರೀ ಕೇದಾರಲಿಂಗ ಹಿರೇಮಠ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಪೂರ್ಣಗೊಳಿಸಿ ನಂತರ ಕಲಬುರಗಿಯಲ್ಲಿ
ಉನ್ನತ ವಿದ್ಯಾಭ್ಯಾಸ ಮುಗಿಸಿದರು. ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ BA ಮತ್ತು LLB ಪದವಿಗಳನ್ನು ಪಡೆದಿದ್ದಾರೆ. ಶ್ರೀ ಕೇದಾರಲಿಂಗ ಹಿರೇಮಠ ಅವರು ಹೋರಾಟ ಮತ್ತು ಸಾರ್ವಜನಿಕ ಸೇವೆ ಮಾಡುತ್ತಾ ಬೆಳೆದವರು. ಅವರ ತಂದೆ ಶ್ರೀ ಸಂಗಮಬಸವಯ್ಯ ಹಿರೇಮಠ ಅವರು ಐತಿಹಾಸಿಕ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಹೋರಾಟ ಮತ್ತು ಸಾಮಾಜಿಕ ಬದ್ಧತೆ ಹಿನ್ನೆಲೆಯಲ್ಲಿ ಪ್ರೇರಿತರಾದ ಶ್ರೀ ಹಿರೇಮಠ ಅವರು ಹೈದರಾಬಾದ್ ಕರ್ನಾಟಕ ಪ್ರದೇಶದ ರೈತರಿಗೆ ನ್ಯಾಯ ಮತ್ತು ಗೌರವ ಕೊಡಿಸುವ ದಿಸೆಯಲ್ಲಿ ತಮ್ಮ ಜೀವನವನ್ನೇ ಸಮರ್ಪಿಸಿದರು. ಕಳೆದ 45 ವರ್ಷಗಳಿಂದ ಅವರು ರೈತರ ಹಕ್ಕುಗಳ ರಕ್ಷಣೆ ಮತ್ತು ಕಲ್ಯಾಣಕ್ಕಾಗಿ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ವಿಮಾನದಿಂದ ಮಲಾಬಾದ್ ಏತ ನೀರಾವರಿ ಯೋಜನೆಗೆ ಸರ್ಕಾರದ ಮಂಜೂರಾತಿ ಪಡೆಯಲು ಅವರು ಮಹತ್ವದ ಪಾತ್ರ ವಹಿಸಿದರು. ಈ ಐತಿಹಾಸಿಕ ಸಾಧನೆಯಿಂದ ಜೇವರ್ಗಿ, ಶಾಪುರ್ ಹಾಗೂ ಸುರ್ಪುರ್ ತಾಲೂಕುಗಳ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ಈ ಪ್ರದೇಶದ ಕೃಷಿ ಆರ್ಥಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಉಂಟಾಯಿತು. ಅವರ ಅಚಲ ಸಾಮಾಜಿಕ ಪ್ರಯತ್ನದಿಂದ ಕರ್ನಾಟಕ ಸರ್ಕಾರವು ಭೀಮಾ ನದಿಗೆ ಅಡ್ಡವಾಗಿ ಪುನಃ ಹಿಂಪಾರ್ಗ ಸೇತುವೆ ಕಮ್ ಬ್ಯಾರೇಜ್ ಯೋಜನೆಗೂ ಮಂಜೂರಾತಿ ನೀಡಿತು. ಇದರಿಂದ ರೈತರು ಮತ್ತು ಸಾರ್ವಜನಿಕರಿಗೆ ಮತ್ತಷ್ಟು ಪ್ರಯೋಜನಗಳಾದವು. ಪ್ರಾಕೃತಿಕ ವಿಕೋಪಗಳು ಮತ್ತು ಕೀಟ ಬಾಧೆಯಿಂದ ಬೆಳೆ ಹಾನಿಯಾಗಿದ್ದ ಸಂದರ್ಭದಲ್ಲಿ ಮಾರುಕಟ್ಟೆ ದರಗಳನ್ನು ತೀವ್ರವಾಗಿ ಕುಸಿದಾಗ ತೊಗರಿ ಬೆಳೆಗಾಗಿ ಬೆಂಬಲ ಬೆಲೆ ಘೋಷಿಸಲು ಅವರು ಪ್ರಮುಖ ಪಾತ್ರ ವಹಿಸಿದರು. ಇದರಿಂದ ರೈತರು ಆರ್ಥಿಕ ಸಂಕಷ್ಟದಿಂದ ಪಾರಾದರು. ಕರ್ನಾಟಕ ಸರ್ಕಾರದಿಂದ ತೊಗರಿ ಮಂಡಳಿ ಸ್ಥಾಪನೆಯಲ್ಲಿಯೂ ಅವರ ಪಾತ್ರ ಮಹತ್ವದ್ದಾಗಿದೆ. ರೈತ ಚಳವಳಿಗಳ ಜೊತೆಗೆ ಅವರು ಮಹಾತ್ಮ ಗಾಂಧಿ ರೈತ ಕಲ್ಯಾಣ ಸಂಘವನ್ನು ಸ್ಥಾಪಿಸಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಾಲವಿಹಾರದಿಂದ ಸ್ನಾತಕೋತ್ತರ ಮಟ್ಟದವರೆಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಕಾರ್ಯಕ್ಕೆ ಕೈಜೋಡಿಸಿದರು. ತಮ್ಮ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ್ದಲ್ಲದೆ ಈ ಪ್ರದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಅವರು ರೈತರಿಗೆ ಸಾಲ ಸೌಲಭ್ಯಗಳನ್ನು ಪರಿವರ್ತನೆ ಮಾಡಿದರು. ಈ ರೀತಿಯಾಗಿ ರೈತರ ಆರ್ಥಿಕ ಸ್ಥಿರತೆ ಮತ್ತು ಸಬಲೀಕರಣಕ್ಕಾಗಿ ಕಾರ್ಯ ಮಾಡಿಕೊಟ್ಟಿದ್ದಾರೆ. 2014-15ರ ಮಳೆಯ ತೀವ್ರ ಅಭಾವ ಸಂಕಷ್ಟ ಸಂದರ್ಭದಲ್ಲಿ ರೈತರಲ್ಲಿ ಆತಂಕ ಸೃಷ್ಟಿಯಾದಾಗ ಕಳಕೋಳ ಗ್ರಾಮದಿಂದ ಜೇವರ್ಗಿವರೆಗೆ ಐತಿಹಾಸಿಕ ರೈತ ರಕ್ಷಾ ಸಂಕಲ್ಪ ಯಾತ್ರೆಗೆ ಅವರು ನೇತೃತ್ವ ನೀಡಿದರು. ಈ ಸಂಕಲ್ಪ ಯಾತ್ರೆ ರೈತರಲ್ಲಿ ಹೊಸ ಆತ್ಮವಿಶ್ವಾಸ ಮತ್ತು ಧೈರ್ಯ ತುಂಬಿತು. ರೈತ ಸಮುದಾಯದ ಪರವಾದ ಅವರ ನಿರಂತರ ಹೋರಾಟ ಮತ್ತು ಸೇವೆಯನ್ನು ಗುರುತಿಸಿ ಅವರಿಗೆ ಕೃಷಿ ಋಷಿ ಪ್ರಶಸ್ತಿ, ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿ, ಜೇವರ್ಗಿ ಭಗೀರಥ ಪ್ರಶಸ್ತಿ, ಆಧುನಿಕ ಭಗೀರಥ ಪ್ರಶಸ್ತಿ ಹಾಗೂ ರೈತ ಭೂಷಣ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ದೊರೆತಿವೆ. ತಳಮಟ್ಟದ ನಾಯಕತ್ವ ಮತ್ತು ಗ್ರಾಮೀಣ ಪರಿವರ್ತನೆಯ ಪ್ರತೀಕವಾಗಿರುವ ಶ್ರೀ ಕೇದಾರಲಿಂಗ ಹಿರೇಮಠ ಅವರು ರೈತರು, ಶಿಕ್ಷಣ ಹಾಗೂ ಪ್ರಾದೇಶಿಕ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ್ದಾರೆ. ಅವರ ಶಾಶ್ವತ ಮತ್ತು ಪರಿವರ್ತನಾತ್ಮಕ ಕೊಡುಗೆಗಳು ಸಮಾಜದ ಮೇಲೆ ದೀರ್ಘಕಾಲಿಕ ಪ್ರಭಾವ ಬೀರಿವೆ. ಸಾಮಾಜಿಕ ಸೇವೆ, ಗ್ರಾಮೀಣ ಸಬಲೀಕರಣ, ನೀರಾವರಿ ಅಭಿವೃದ್ಧಿ ಹಾಗೂ ರಾಷ್ಟ್ರ ನಿರ್ಮಾಣ ಕ್ಷೇತ್ರಗಳಲ್ಲಿ ಅವರ ಅಸಾಧಾರಣ ಕೊಡುಗೆಗಳನ್ನು ಮಾನ್ಯಗೊಳಿಸಿ ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ತನ್ನ 43ನೇ ವಾರ್ಷಿಕ ಪದವಿ ಪ್ರದಾನ ಸಮಾರಂಭದಲ್ಲಿ ಶ್ರೀ ಕೇದಾರಲಿಂಗ ಹಿರೇಮಠ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡುವುದಕ್ಕಾಗಿ ವಿಶ್ವವಿದ್ಯಾಲಯ ಹೆಸರು ಕೊಡ್ತಾ ಇದೆ. ಧನ್ಯವಾದಗಳು. It's an honor to present citation for Sri Murugesh Rudrappa Niramaji. He born on 1st June 1965 in Bagalkot district, acquired primary education in his native place, bachelor's degree from BVB Engineering College, Hubli, and diploma in business management from Ferguson College, Pune. He entered in public life and was first elected to the Karnataka Legislative Assembly in 2004 from undivided Jamkhandi Bilgi constituency. He was re-elected from Bilgi constituency in 2008 and 18 and served as Cabinet Minister for Industries. During his tenure, he launched several reforms to promote entrepreneurship for employment generation. He successfully organized the Global Investor Meet at Bangalore during 2010 and 2011 and attracted several domestic and foreign investors in Karnataka. He brought in single window system and strengthened industrial growth in Karnataka by streamlining the procedures. In addition to his political and administrative achievements, he rendered remarkable social services through his foundation called MRN Foundation or Nirani Foundation. He has undertaken extensive rural development initiatives and provided self-employment trainings to more than 8,500 youth. He arranged coaching classes for competitive examinations, personality development, and entrepreneurship promotions. He also extended
financial and medical assistance to the economically weaker farmers who are engaged in sugarcane cultivation in Belgavi, Bagalkote, and Bijapur districts. He is also instrumental in installing the safe drinking water system in rural and urban areas. The Nirani Group of Industries has provided employment opportunities to more than 75,000 farmer families in Karnataka. His outstanding contributions have been recognized and honored with in several prestigious awards. Some of the awards I quote here: honorary doctorate degree from the Krishna University, Karad, and Yale University, Hubballi. In addition to these, he also honored with the prestigious awards like Vishwesaraya Navaratna Award, Basavasri Award, Mayura Award, Rani Channamma Award, and the Best Industrialist Award by Indian Institute of Sugar Technology. Sri Nirani has devoted his life in advancing industrial growth and strengthening the foundation of economic and social reformations. His contributions have left a profound and long-lasting impact in the country in general and state in particular. In recognition of his exceptional services, Gulbarga University confers upon him the honorary doctorate degree of law at its 43rd annual convocation. Ladies and gentlemen, I present you Sri Mukesh Uttappa Hirani. Thank you. ಶ್ರೀ ಪಾಂಡುರಂಗ್ ಗಣೇಶ್ ರಾವ್ ಶಿಂದ್ಯಾ ಇವರ ಪರಿಚಯ ಮಾಡಿಕೊಳ್ಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಶ್ರೀ PGR ಶಿಂದ್ಯಾ ಅವರು ತಮ್ಮ ಸಾರ್ವಜನಿಕ ಜೀವನ, ಸಾಮಾಜಿಕ ಕಲ್ಯಾಣ ಹಾಗೂ ಪ್ರಾದೇಶಿಕ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ವಿಶಿಷ್ಟ ಕೊಡುಗೆಗಳನ್ನು ನೀಡಿದವರು. ದೂರದರ್ಶಿ ರಾಜಕಾರಣಿ ಮತ್ತು ಸಮಾಜ ಸೇವಕರಿಂದ ಖ್ಯಾತರಾಗಿರುವ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತಿದೆ. 1949ರ ಸೆಪ್ಟೆಂಬರ್ 19ರಂದು ಬೆಂಗಳೂರು ಸಮೀಪದ ಕನಕಪುರ ತಾಲೂಕಿನ ದೊಡ್ಡ ಮಾರಲವಾಡಿ ಗ್ರಾಮದಲ್ಲಿ ಜನಿಸಿದ ಶ್ರೀ ಶಿಂದ್ಯಾ ಅವರ ಜೀವನವು ವೃತ್ತಿಪರ ಶ್ರೇಷ್ಠತೆ ಮತ್ತು ಸಮರ್ಪಿತ ಜನಸೇವೆಯ ಅದ್ಭುತ ಸಂಯೋಜನೆಯಾಗಿದೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಪೂರ್ಣಗೊಳಿಸಿದ ನಂತರ ಅವರು ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಪಡೆದು ಪ್ರತಿಷ್ಠಿತ ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ನಾಗರಿಕ ಅಭಿಯಂತರ ಪದವಿ ಪಡೆದರು. ವಿದ್ಯಾರ್ಥಿ ಜೀವನದಲ್ಲಿ ಅವರ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ವ್ಯಕ್ತವಾಗಿದ್ದವು. ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳಿಂದ ಪ್ರೇರಿತರಾದ ಅವರು ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ನಡೆದ ಐತಿಹಾಸಿಕ JP ಚಳವಳಿಯನ್ನು ಕರ್ನಾಟಕದಲ್ಲಿ ಸಂಘಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಈ ಚಳವಳಿಯಲ್ಲಿ ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆ ಯುವಜನ ನಾಗರಿಕ ಜಾಗೃತಿ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬಲಪಡಿಸಿತು. ವೃತ್ತಿ ಜೀವನವನ್ನು ಇಂಜಿನಿಯರಿಂಗ್ ಉಪನ್ಯಾಸಕರಾಗಿ ಪ್ರಾರಂಭಿಸಲಾದರೂ ಗ್ರಾಮೀಣ ಅಭಿವೃದ್ಧಿಯತ್ತ ಅವರ ಬದ್ಧತೆ ಅವರನ್ನು ಸಂಪೂರ್ಣವಾಗಿ ಕನಕಪುರ ತಾಲೂಕಿನ ಪುನರ್ನಿರ್ಮಾಣ ಕಾರ್ಯಗಳಿಗೆ ಸಮರ್ಪಿಸಿಗೊಳಿಸಿತು. ಅವರ ಸರಳತೆ, ಜನಸಾಮಾನ್ಯರಿಗೆ ನಿಕಟ ಸಂಪರ್ಕ ಮತ್ತು ನಿಸ್ವಾರ್ಥ ಸೇವೆ ಅವರ ಅಪಾರ ವಿಶ್ವಾಸ ಮತ್ತು ಪ್ರೀತಿಯನ್ನು ಗಳಿಸಿತು. 1983ರಲ್ಲಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದರು. ಕನಕಪುರ ಕ್ಷೇತ್ರದಿಂದ 6 ಬಾರಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಜನರ ವಿಶ್ವಾಸವನ್ನು ಪಡೆದರು. PGR ಶಿಂದ್ಯಾ ಅವರು ಶ್ರೀ ರಾಮಕೃಷ್ಣ ಹೆಗಡೆ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿ ಕರ್ನಾಟಕದ 5 ಮುಖ್ಯಮಂತ್ರಿ ಆಡಳಿತ ಅವಧಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ನೀರಾವರಿ, ಸಮಾಜ ಕಲ್ಯಾಣ, ಸಾರಿಗೆ, ಕೈಗಾರಿಕೆ, ಮೂಲಸೌಕರ್ಯ, ಹಣಕಾಸು ಮತ್ತು ಗೃಹ ಮುಂತಾದ ಮಹತ್ವದ ಖಾತೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಅವರ ಆಡಳಿತಾವಧಿಯಲ್ಲಿ ಜಯದೇವ್ ಹೃದಯ ರೋಗ ಸಂಸ್ಥೆ ಮತ್ತು ಸಂಜಯ್ ಗಾಂಧಿ ಡ್ರಾಮಾ ಮತ್ತು ಆರ್ಥೋಪೆಡಿಕ್ಸ್ ಸಂಸ್ಥೆ ಮೊದಲಾದ ಪ್ರಮುಖ ಆರೋಗ್ಯ ಸಂಸ್ಥೆಗಳು ಸ್ಥಾಪನೆಗೊಂಡವು. ಕರ್ನಾಟಕದ ಪ್ರತಿಷ್ಠಿತ ಇಂಡಿಯಾ ಪಾಪ್ಯುಲೇಷನ್ ಪ್ರಾಜೆಕ್ಟ್ ದೊರಕುವಂತೆ ಮಾಡುವಲ್ಲಿ ಅವರ ದೂರದೃಷ್ಟಿ ಮಹತ್ವದ ಪಾತ್ರ ವಹಿಸಿತು. ರಾಜಕೀಯ ಜೀವನದ ಹೊರತಾಗಿಯೂ ಅವರು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಾರೆ. ಪ್ರಸ್ತುತ ಅವರು ಕರ್ನಾಟಕದ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ರಾಜ್ಯ ಮುಖ್ಯ ಆಯುಕ್ತರಾಗಿ ಯುವಜನರಲ್ಲಿ ಶಿಸ್ತು ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುತ್ತಿದ್ದಾರೆ. ರಿಷಿ ಸಂಸ್ಕೃತಿ ವಿದ್ಯಾಕೇಂದ್ರ ಮತ್ತು ಅಂತಾರಾಷ್ಟ್ರೀಯ ಯೋಗ ಕೇಂದ್ರದ ಧರ್ಮಾಧಿಕಾರಿಯಾಗಿ, ಇಂಡಿಯಾ ಜೈನ್ ಮತ್ತು ಸ್ನೇಹ ಸಂಘದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ, ಶಿಂದ್ಯಾ ಪ್ರತಿಷ್ಠಾನದ ಮುಖ್ಯ ಪ್ರೇರಕರಾಗಿ ಹಾಗೂ ಸೆಂಟರ್ ಫಾರ್ ಪಾಲಿಸಿಸ್ ಅಂಡ್ ಪ್ರಾಕ್ಟೀಸ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಕ್ಷಣ, ಸಂಸ್ಕೃತಿ ಮತ್ತು ಭೌತಿಕ ಕ್ಷೇತ್ರಗಳ ಅವರ ಬೆಂಬಲವು ಸಮಾಜ ಸಮಗ್ರ ಬೆಳವಣಿಗೆ ಪೂರಕವಾಗಿದೆ. ನೈತಿಕತೆ, ವಿನಯ ಮತ್ತು ಧೈರ್ಯದ ಪ್ರತೀಕವಾದ ಶ್ರೀ PGR ಶಿಂದ್ಯಾ ಅವರು ಸಾಮಾಜಿಕ ನ್ಯಾಯ, ಸೌಹಾರ್ದತೆ ಮತ್ತು ಸಮಗ್ರ ಅಭಿವೃದ್ಧಿಯ ಆದರ್ಶಗಳಿಗೆ ತಮ್ಮ ಜೀವನವನ್ನು ಸಮರ್ಪಿಸಿದ್ದಾರೆ. ಸಾರ್ವಜನಿಕ ಆಡಳಿತ,
ಗ್ರಾಮೀಣ ಪರಿವರ್ತನೆ, ಯುವ ಸಬಲೀಕರಣ ಮತ್ತು ರಾಷ್ಟ್ರ ನಿರ್ಮಾಣ ಕ್ಷೇತ್ರದಲ್ಲಿ ಅವರ ಕೊಡುಗೆ ಕರ್ನಾಟಕ ಹಾಗೂ ರಾಷ್ಟ್ರ ಇತಿಹಾಸದ ಅಚ್ಚಳಿಯನ್ನು ಗುರುತು ಮೂಡಿಸಿದೆ. ಆದ್ದರಿಂದ ಸಮಾಜ ಸೇವೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಲ್ಲಿಸಿರುವ ಅವರ ವಿಶಿಷ್ಟ ಸೇವೆಯನ್ನು ಮಾನ್ಯಗೊಳಿಸಿ ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ತನ್ನ 43ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಗಣಪತರಾವ್ ಪಾಂಡುರಂಗ್ ಗಣೇಶ್ ರಾವ್ ಶಿಂಧ್ಯಾ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಪ್ರದಾನ ಮಾಡುತ್ತಿರುವುದು ಹೆಮ್ಮೆನಿಸುತ್ತದೆ. Honorable Chancellor, to honor the honorary doctorate to the eminent persons. ಮಾನ್ಯ ಕುಲಾಧಿಪತಿಗಳಿಂದ ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ. ಸರ್ ಆ ಕಡೆ ಬನ್ನಿ, ಆ ಕಡೆ ಬನ್ನಿ. Doctor of Philosophy, Master of Philosophy, Master of Arts, Master of Fine Arts, Master of Music, Master of Visual Arts, Bachelor of Arts, Bachelor of Fine Arts, Bachelor of Visual Arts, Postgraduate Diploma in Vachana Sahitya, Postgraduate Diploma in Natak Sahitya Rangamuni, Postgraduate Diploma in Pali and Buddhist Studies, ಮತ್ತು Postgraduate Diploma in Sanskrit ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಸರ್, ಮಾನ್ಯರೇ, ಮೇಲೆ ಮಂಡಿಸಿರುವಂತೆ ವಿವಿಧ ಪದಗಳಿಗೆ ಅರ್ಹರಾದ ಅಭ್ಯರ್ಥಿಗಳು ಪಟ್ಟಿಯನ್ನು ಮುಗಿಸಿರುವಂತೆ ತಮ್ಮೆಲ್ಲರಿಗೂ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗೆ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. Master of Arts in History, Economics, Political Science, Sociology, Social Work, Psychology, Women's Studies, Journalism and Mass Communication, Literature and Information Sciences, Postgraduate Diploma in Computer Studies, and Bachelor of Arts. They please stand up. Sir, I list for the degrees stated above. They have been examined and found qualified for the said degrees, to which I pray they may be admitted. For the degrees of Doctor of Philosophy, Master of Philosophy, Master of Science in Applied Electronics, Biochemistry, Biotechnology, Botany, Chemistry, Organic Chemistry, Computer Science, Computer Applications, Environmental Science, Material Science, Mathematics, Microbiology, Physics, Statistics, Sugar Technology, Zoology, Bachelor of Science and Bachelor of Computer Applications. Please stand up. Sir, I wish to present you the candidates named in the list for the degrees as stated above. They have been examined and not qualified for the said degrees, to which I pray they will be admitted. For the degrees of Doctor of Philosophy, Master of Philosophy, Master of Commerce, Financial Analysis,
Business Administration and Tourism Administration, postgraduate diploma in Hospital Management, Bachelor of Commerce and Business Management. Please stand up. Sir, I wish to present you the candidates named in the list of the degrees as stated above. They have been examined and found qualified for the said degrees, to which I pray they may be admitted. Doctor of Philosophy, Master of Philosophy, Master of Education, Bachelor of Education, Master of Physical Education, Bachelor of Physical Education ಮತ್ತು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎತ್ತುನಿಗಾಗಿ ಮಾನ್ಯರೇ ಮೇಲೆ ಮಂಡಿಸಿರುವಂತೆ ವಿವಿಧ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. Any candidates for the degrees of Doctor of Philosophy, Master of Philosophy, Master of Laws in Conventional and Administrative Law, please stand up. Sir, I wish to present you the candidates named in the list for the degrees as stated above. They have been examined and found qualified for the said degrees, to which I pray they may be admitted. Thank you. Chancellor will present the candidates of all the faculties to be admitted to various degrees to the Honorable Chancellor. I request all the candidates to be admitted to the various degrees. Please stand up. Hello. Now I request the Chancellor to admit the candidates to the various degrees. By virtue of the authority vested in me as the Chancellor of this university, I admit you all the various degrees awarded by the Gulbarga University under the Faculties of Arts, Social Science, Science and Technology, Commerce and Management, Education and Law. Suggest you that ever in your life and conversation you say through your self worthy of the same. Now the Vice Chancellor will present all the other eligible candidates to the Honorable Chancellor for admitting to their respective degrees in their absentia please. Sir, I request yourself to admit the rest of the candidates whose names are set out in the list to the respective degrees, and those who are eligible and set out in the list but have not applied to the respective degrees in absentia. The authority vested in me as the Chancellor of this university, I also admit the rest of the candidates whose names are set out in the list to the respective degrees, and those who are eligible and set out in the list but have not applied to the respective degrees in absentia. ಮಾನ್ಯ ಕುಲಪತಿಗಳು ಕುಲಾಧಿಪತಿಗಳ ಅನುಮತಿಯ ಮೇರೆಗೆ ವಿವಿಧ ಪದವಿ ಪಡೆದ ಅಭ್ಯರ್ಥಿಗಳಲ್ಲಿ ಕೈಕರಿಯ ಉಪನಿಷತ್ತಿನ ಅನುಶಾಸನದ ಬೋಧ ಸತ್ಯಂ ವದ, ಸತ್ಯವನ್ನು ನುಡಿ, ಸ್ಪೀಕ್ ದ ಟ್ರೂತ್. ಧರ್ಮಂ ಚರ, ಧರ್ಮದಿಂದ ನಡೆ. ಲಿವ್ ರೈಟಸ್ಲಿ. ಸ್ವಾಧ್ಯಾಯ ಪ್ರಮದ, ಅಧ್ಯಯನವನ್ನು ಬಿಡಬೇಡ. ಡು ನಾಟ್ ನೆಗ್ಲೆಕ್ಟ್ ಟು ಪರ್ಸ್ಯೂ ದ ನಾಲೆಡ್ಜ್. ಮಾತೃ ದೇವೋ ಭವ, ತಾಯಿಯನ್ನು ದೇವರೆಂದು ಪ್ರೀತಿಸು. ಲವ್ ಯುವರ್ ಮದರ್ ಆಸ್ ಗಾಡ್. ಪಿತೃ ದೇವೋ ಭವ, ತಂದೆಯನ್ನು ದೇವರೆಂದು ಪ್ರೀತಿಸು. ಅಡೋರ್ ಯುವರ್ ಫಾದರ್ ಆಸ್ ಗಾಡ್. ಆಚಾರ್ಯ ದೇವೋ ಭವ, ಆಚಾರ್ಯರನ್ನು ದೇವರೆಂದು ಗೌರವಿಸು. ರೆಸ್ಪೆಕ್ಟ್ ಯುವರ್ ಟೀಚರ್ ಆಸ್ ಗಾಡ್. ಅತಿಥಿ ದೇವೋ ಭವ, ಅತಿಥಿಯನ್ನು ದೇವರೆಂದು ಸತ್ಕರಿಸು. ಆನರ್ ಯುವರ್ ಗೆಸ್ಟ್ ಆಸ್ ಗಾಡ್. ದೇಶ ಆದೇಶ, ಇದು ಅಪ್ಪಣೆ. ದಿಸ್ ಈಸ್ ದ ಕಮಾಂಡ್. ದೇಶ ಉಪದೇಶ, ಇದು ಉಪದೇಶ. ದಿಸ್ ಈಸ್ ದ ಇನ್ಸ್ಟ್ರಕ್ಷನ್. ಎಲ್ಲರಿಗೂ ನಮಸ್ಕಾರಗಳು. ಮಾನ್ಯರೇ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ 43ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ವಿವಿಧ ನಿಕಾಯಗಳಲ್ಲಿ ಚಿನ್ನದ ಪದಕ, ನಗದು ಬಹುಮಾನ ವಿಜೇತರ ಪಟ್ಟಿಯಲ್ಲಿ ನಮೂದಿಸಿದಂತೆ ಒಪ್ಪಿಸುತ್ತೇನೆ. ಮೊದಲಿಗೆ ಅತಿ ಹೆಚ್ಚು ಚಿನ್ನದ ಪದಕ ಹಾಗೂ ನಗದು ಬಹುಮಾನ ಗಳಿಸಿದಂತಹ ಅಭ್ಯರ್ಥಿಗಳ ಪಟ್ಟಿ. ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಚೆನ್ನಮ್ಮ,
MA ಕನ್ನಡ ಗುಲ್ಬರ್ಗ ವಿಶ್ವವಿದ್ಯಾಲಯ ಆವರಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ಬಸಪ್ಪ ಸದರತ್ನ ಸ್ಮರಣಾರ್ಥ ಚಿನ್ನದ ಪದಕ, ದಿವಂಗತ ರಾಜೇಂದ್ರಪ್ಪ ದೊಡ್ಡಮನಿ ಸ್ವರ್ಣ ಚಿನ್ನದ ಪದಕ, ದಿವಂಗತ ಶ್ರೀ ಪಾಂಡುರಂಗರಾವ್ ದೇಶಮುಖ್ ಚಿನ್ನದ ಪದಕ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನದ ಪದಕ, ಶ್ರೀ PS ಅನ್ನಪೂರ್ಣಯ್ಯ ಚಿನ್ನದ ಪದಕ, ಡಾಕ್ಟರ್ ಅನುಪಮ ನಿರಂಜನ್ ಚಿನ್ನದ ಪದಕ, ಶ್ರೀಮತಿ ರತ್ನಮ್ಮ ಸಂಗಾರೆಡ್ಡಿ ಪಾಟೀಲ್ ಸಂಕನೂರ್ ಸ್ಮರಣಾರ್ಥ ಚಿನ್ನದ ಪದಕ, ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠ್ ಚಿನ್ನದ ಪದಕ, MA ರಾಜ್ಯಶಾಸ್ತ್ರ ವಿಭಾಗದಿಂದ ಶಮೀನ್ ರಫತ್, MA ರಾಜ್ಯಶಾಸ್ತ್ರದಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ವೀರಮ್ಮ ಪಾಟೀಲ್ ಚಿನ್ನದ ಪದಕ, ಡಾಕ್ಟರ್ KM ರಾಜಶೇಖರಯ್ಯ ಚಿನ್ನದ ಪದಕ, ಶ್ರೀಮತಿ ಗುರುಶಾಂತಮ್ಮ ಶಂಕರರಾವ್ ಕಂಬಳಿ ಚಿನ್ನದ ಪದಕ, ಜೀವ ರಸಾಯನ ಶಾಸ್ತ್ರದಲ್ಲಿ ಶ್ರೀ ಶಶಿಕುಮಾರ್ MSc ಜೀವ ರಸಾಯನ ಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಕೆನರಾ ಬ್ಯಾಂಕ್ ಚಿನ್ನದ ಪದಕ, ರಸಾಯನ ಶಾಸ್ತ್ರ ವಿಭಾಗದಲ್ಲಿ ಶ್ರೀ ರಾಠೋಡ್ ಪ್ರಿಯಾಂಕ MSc ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ವಿಠಲರಾವ್ ಸುಧಾರೆ ಸ್ಮರಣಾರ್ಥ ಚಿನ್ನದ ಪದಕ, MSc ಕಂಪ್ಯೂಟರ್ ಸೈನ್ಸ್ ನಲ್ಲಿ ಸುಬಿಯಾ ನುರೈನ್ MSc ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ 5 ಚಿನ್ನದ ಪದಕಗಳು, ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಶ್ರೀ ರಾಹುಲ್ MSc ಪ್ರಾಣಿಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಚಿನ್ನದ ಪದಕಗಳು, ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಸುರೇಖಾ ಡಿ MBA ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಚಿನ್ನದ ಪದಕ, ಬಿಕಾಂ ನಲ್ಲಿ ಪ್ರೀತಿ ಪಿ ಕೇಂಕರ್ ಬಿಕಾಂ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಚಿನ್ನದ ಪದಕ, ಐಸರ್ ಲಕ್ಷ್ಮೀಶಂಕರ್ BA ನಲ್ಲಿ ಮಹಿಳಾ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಚಿನ್ನದ ಪದಕ, BCA ನಲ್ಲಿ ಮಹೇಶ್ BCA ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಚಿನ್ನದ ಪದಕ, BSc ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಮಹೇಶ್ವರಿ ಅವರಿಗೆ ಚಿನ್ನದ ಪದಕ, BBA ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ನಾಗರತ್ನ ಸಿಲ್ವಂತ್ ಅವರಿಗೆ ಚಿನ್ನದ ಪದಕ, BBEd ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಪ್ರಿಯಾಂಕಾ ಅವರು ಚಿನ್ನದ ಪದಕ ಪಡೆದುಕೊಂಡಿರುತ್ತಾರೆ. ಶ್ರುತಿ MA ಕನ್ನಡದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ವಿಭಾಗದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ, MA ಕನ್ನಡ ವಚನ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶೇಖ್ ರವಿ, ಭೀಮಬಾಯಿ ಅವಿನಾಶ್ ಕೊರಳಿ, ಈರಮ್ಮ ಕುಂಚ, ಶೇಖಾ ಪ್ರಭಾಕರ್ ಇವರು ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ರೇಷ್ಮಾ ಪ್ರಭಾಕರ್ ಜಾಗೀರ್ದಾರ್ PC ಡಿಪ್ಲೊಮಾ ಇನ್ ವಚನ ಸಾಹಿತ್ಯದಲ್ಲಿ ಶೀಲಾದೇವಿ, ಕನ್ನಡ ಮತ್ತು ಜಾನಪದ ವಿಭಾಗದಲ್ಲಿ ಚಂದ್ರಕಾಂತ್, ಅಜ್ಮತ್ ಬೇಗಂ, ಇಂಗ್ಲಿಷ್ ವಿಭಾಗದಲ್ಲಿ ಶೇಷಾದ್ರಿ ಕುಲಕರ್ಣಿ, ಮೊಹಮ್ಮದಿ, ಭವಾನಿ, MBA ಫೈನಾನ್ಸ್ನಲ್ಲಿ ಅಶ್ವಿನಿ, ಸಂಗೀತ ವಿಭಾಗದಲ್ಲಿ HK ಶ್ರುತಿ, ಹಿಂದಿ ವಿಭಾಗದಿಂದ ಸಿಮ್ರಾನ್ ಅವರು MA ಹಿಂದಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ, ಸಂಸ್ಕೃತ ವಿಭಾಗದಲ್ಲಿ ಖಂಡೇರಾವ್ ಕುಲಕರ್ಣಿ, ಮರಾಠಿ ವಿಭಾಗದಲ್ಲಿ ಶೀತಲ್ ರಘುನಾಥ್ ಸೋನ್ಕಾಂಬಳೆ, ಉರ್ದು ವಿಭಾಗದಲ್ಲಿ ಸಭಾ ಸಿರಿಂಗ್, ಸಮಾಜ ವಿಜ್ಞಾನ ನಿಕಾಯದಲ್ಲಿ ಅರ್ಬೇಕಾ, ಸಂಗೀತ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅರ್ಬೇಕಾ, ಸಂಗೀತ ಇತಿಹಾಸದಲ್ಲಿ ಆಶಾ, ಸಮಾಜ ವಿಜ್ಞಾನ ನಿಕಾಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಿಂದ ರಬೇಕಾ, MA ಅರ್ಥಶಾಸ್ತ್ರದಲ್ಲಿ ಹೆಚ್ಚಿನ ಅಂಕ ಗಳಿಸಿದ್ದಕ್ಕಾಗಿ ಚಿನ್ನದ ಪದಕ, ಸಂಗೀತ MA ಅರ್ಥಶಾಸ್ತ್ರದ ಮೈಕ್ರೋ ಎಕನಾಮಿಕ್ಸ್ ಪತ್ರಿಕೆಯಲ್ಲಿ ಮಹಿಳಾ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಿದ್ದಕ್ಕಾಗಿ,
ಇತಿಹಾಸ ವಿಭಾಗದಲ್ಲಿ ಆಶಾ, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದಲ್ಲಿ ಪ್ರಿಯಾ ಲೇಖೇರಿ, ರುಕ್ಸಾರ ಬೇದಿ, ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಗದು ಬಹುಮಾನ ಪಡೆದವರು ಲಾವಣ್ಯ ಹಾವೆ ಪೂಜ್ಯ, ಮನೋವಿಜ್ಞಾನ ವಿಭಾಗದಲ್ಲಿ ಶ್ವೇತಾ, ಸಮಾಜಶಾಸ್ತ್ರ ವಿಭಾಗದಲ್ಲಿ ಆನಂದ್, ಮಧುಮತಿ, ಮೊಹಮ್ಮದ್ ಸಲ್ಮಾನ್, ಮಹಿಳಾ ಅಧ್ಯಯನ ವಿಭಾಗದಲ್ಲಿ ಅಂಬರೀಶ್, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಗೌರಮ್ಮ, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಭಾಗ್ಯಶ್ರೀ, ಸಸ್ಯಶಾಸ್ತ್ರ ವಿಭಾಗದಲ್ಲಿ ಸ್ವಾತಿ, ನಗದು ಬಹುಮಾನ ಅಶ್ವಿನಿ ಮತ್ತು ರೋಹಿತ್ ರಿಷೋ, ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಚಿನ್ನದ ಪದಕ ಶ್ವೇತಾ ಜಿ ಅಂಬಿಕಾ, ಸ್ನೇಹ, ಐಶ್ವರ್ಯ, ಗಾಯಕ್ವಾಡ್ ಚೇತನ, ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಅಭಿಷೇಕ್, ಮಾನಸಿ ಕುಲಕರ್ಣಿ, ಸರೋಜಾ, ನಿದಾ ಫಾತಿಮಾ, ಕೃಷ್ಣ ಹುಲಿ, ಅರ್ಚನಾ, ಗಣಿತಶಾಸ್ತ್ರ ವಿಭಾಗದಲ್ಲಿ ರೋಹಿಣಿ, ಕಾವೇರಿ, ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಅಕ್ಸಾ ಕಾಯ್ನಾ, ಭೌತಶಾಸ್ತ್ರ ವಿಭಾಗದಲ್ಲಿ ರಕ್ಷಿತಾ ಧನೋರೆ, ನಗದು ಬಹುಮಾನ ಪಡೆದವರು ಯಾಹೂ ಸಫಾ ಬೇಗಂ, ಪರಿಸರ ವಿಜ್ಞಾನ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದವರು ಪವನ್, ಮುಂದೆ ವಾಣಿಜ್ಯಶಾಸ್ತ್ರ ಮತ್ತು ಮ್ಯಾನೇಜ್ಮೆಂಟ್ ನಿಕಾಯದಲ್ಲಿ ಚಿನ್ನದ ಪದಕ ಪಡೆದ ಅಭ್ಯರ್ಥಿಗಳ ಹೆಸರು ಚೈತ್ರ, ನಂದಿನಿ, ಮಾಸ್ಟರ್ ಆಫ್ ಫೈನಾನ್ಸಿಯಲ್ ಕಂಟ್ರೋಲ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ರಾಧಿಕಾ ಅವರಿಗೆ ಚಿನ್ನದ ಪದಕ, ಶಾಯಿಸ್ತಾ ಜಸ್ಮೀನ್ ಅವರಿಗೆ ಚಿನ್ನದ ಪದಕ,
ಶಿಕ್ಷಣ ನಿಕಾಯದಲ್ಲಿ ದಿವ್ಯಶ್ರೀ ಅವರು ಚಿನ್ನದ ಪದಕ ಪಡೆದಿದ್ದಾರೆ. ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಕಾರ್ತಿಕ್ ಅವರು ಚಿನ್ನದ ಪದಕ ಪಡೆದಿದ್ದಾರೆ. ಕಾನೂನು ನಿಕಾಯದಲ್ಲಿ ಚಿನ್ನದ ಪದಕ ವಾದಿರಾಜ್ ಕಡ್ಲೂರ್ ಅವರು 4 ಚಿನ್ನದ ಪದಕ ಪಡೆದಿದ್ದಾರೆ. ಸ್ನಾತಕ ನಿಕಾಯಗಳಲ್ಲಿ ಭಾಗ್ಯಶ್ರೀ BA ಇಂಗ್ಲಿಷ್ ಐಚ್ಛಿಕ ವಿಷಯದಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. ಭವಾನಿ BA ಸಂಗೀತ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲಿಕ್ಕಾಗಿ ಚಿನ್ನದ ಪದಕ ಪಡೆದಿದ್ದಾರೆ. ಮಹಾನಂದ ಅವರು BA ರಾಜ್ಯಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲಿಕ್ಕಾಗಿ ಚಿನ್ನದ ಪದಕ ಪಡೆದಿದ್ದಾರೆ. ವಿದ್ಯಾಶ್ರೀ ಶ್ರೀಶೈಲ್ ಸಲ್ಗರ್, ನಂದಿನಿ, ತಾಜುದ್ದೀನ್, ಅಕ್ಷತಾ, ಅಲಿಯಾ ಅರ್ಜುನ್, ಪಲ್ಲವಿ, ವಿಜಯಲಕ್ಷ್ಮಿ, ವೈಶಾಲಿ. ಮಾನ್ಯರೇ, ಇನ್ನು ಮುಂದೆ ಗುಲ್ಬರ್ಗ ವಿಶ್ವವಿದ್ಯಾಲಯದ 43ನೇ ಘಟಿಕೋತ್ಸವದಲ್ಲಿ PhD ಪದವಿ ಪಡೆಯಲು ಅರ್ಹರಾದ ವಿವಿಧ ನಿಕಾಯದ ಅಭ್ಯರ್ಥಿಗಳಿಗೆ ಪದವಿಯನ್ನು ಪ್ರದಾನ ಮಾಡಲು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಒಪ್ಪಿಸುತ್ತೇನೆ. ಮೊದಲಿಗೆ ಕಲಾ ನಿಕಾಯದ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಪರಶುರಾಮ್ ಚಂದ್ರಪ್ಪ ಮಾಲ್ಹಳ್ಳಿಕರ್, ಗುರುನಾಥ್ ವಿಠಲ್, ಪ್ರೇಮಾಂಜಲಿ, ಕಿರಣ್ ಗಣಪತಿ, ವಿನೋದ್ ಕುಮಾರ್ ಭದ್ರಪ್ಪ, ಅರುಣ್ ಕುಮಾರ್ ಭಟ್ವಾಲ್, ಶ್ರುತಿ ಸುನೀಲ್ ದತ್, ಸಂತೋಷ್ ಕುಮಾರ್ ರಾಮರೆಡ್ಡಿ, ಶಿವಲಿಂಗ ಮನ್ಮಥ, ಸಿದ್ದಲಿಂಗಪ್ಪ ನಾಗೇಂದ್ರಪ್ಪ, ಸುಜಾತ ಮಾಜಿಗೌಡ, ಹನುಮಂತರಾಯ ಕಾಳಪ್ಪ, ಪೂರ್ಣಿಮಾ ನಾಗನಾಥರಾವ್, ಮಮತಾ ಧನರಾಜ್, ನಿರ್ಮಲಾ ಸುಭಾಷ್, ಅಣ್ಣಾರಾವ್ ಬಸಪ್ಪ, ದೇವರಾಜ್ ಹನುಮಂತಪ್ಪ ಚೆಲವಾದಿ, ಅಶ್ವಿನಿ ಪ್ರಭಾಕರ, ಅಲ್ಲಪ್ಪ ಹನುಮಂತರಾಯ. ಮುಂದೆ ಇಂಗ್ಲಿಷ್ ವಿಭಾಗದಲ್ಲಿ ಮಂಜುನಾಥ್ ಕೇನಾಯಕ್, ಸಂದೀಪ್ ಕುಮಾರ್ B ಅವರು PhD ಪದವಿಯನ್ನು ಪಡೆದಿರುತ್ತಾರೆ. ಮರಾಠಿ ವಿಭಾಗದಲ್ಲಿ ಒಮ್ಮೆ ಕವಿತಾ ಮಾದೆ, ಗಾಯಕ್ವಾಡ್ ಪವನ್ ನಾವ್ಲೆ ಅವರು PhD ಪದವಿ ಪಡೆದಿರುತ್ತಾರೆ. ಉರ್ದು ಮತ್ತು ಪರ್ಷಿಯನ್ ವಿಭಾಗದಲ್ಲಿ ಮೊಹಮ್ಮದ್ ಕಾಶಿಫ್ ರಾಜ್, ಮುಸ್ತಾಕ್ ಅಹಮದ್ ಸಹೌದಿ, ಮೊಹಮ್ಮದ್ ಮಸೀನುಲ್ಲಾ, ಇಶ್ರತ್ ಜಹಾನ್ MD ಅವರು PhD ಪದವಿಯನ್ನು ಪಡೆದಿರುತ್ತಾರೆ. ವಿಜುವಲ್ ಆರ್ಟ್ ದೃಶ್ಯಕಲಾ ವಿಭಾಗದಿಂದ GV ಶಶಿಕಲಾ, ವಿಜಯ್ ಕುಮಾರ್ ಷಣ್ಮುಖಪ್ಪ ಇವರು PhD ಪದವಿಯನ್ನು ಪಡೆದಿರುತ್ತಾರೆ. ಸಂಗೀತ ವಿಭಾಗದಿಂದ ಪೂರ್ವ ಕುಮಾರ್ ನಾಗರಾಜ್ ಮಾರುತಿರಾವ್, ವಿಜಯಲಕ್ಷ್ಮಿ ಪೂಜೆ, ಶ್ವೇತಾ ಪಾಟೀಲ್. ಇತಿಹಾಸ ವಿಭಾಗದಿಂದ ಶಾಂತಾ ಲಕ್ಷ್ಮಣ್, ಅಮರಮ್ಮ ಶಿವಪ್ಪ, ಶಿವಶರಣಪ್ಪ ಮಲ್ಲಪ್ಪ, ಹಾಜಪ್ಪ ವಿಠಲ್, ಲಿಂಗಪ್ಪಗೌಡ ರಾಮಕೃಷ್ಣಗೌಡ, ವೆಂಕಟೇಶ್ ಹನುಮಂತರಾಯ, ಉದಯ್ ಕುಮಾರ, ಪೂಜಾ ಲೀಲಾವತಿ ನಾರಾಯಣಪ್ಪ, ಉಮಾದೇವಿ ರಾಮಣ್ಣ, ರಾಘವೇಂದ್ರ ಸಂಗಪ್ಪ, ಮಮತಾ ನರಸಯ್ಯ. ಲೀಲಾವತಿ ಪೂಜಾ, ಉಮಾದೇವಿ ರಾಮಣ್ಣ, ರಾಘವೇಂದ್ರ ಸಂಗಪ್ಪ, ಮಮತಾ ನರಸಯ್ಯ.
ರಾಜ್ಯಶಾಸ್ತ್ರ ವಿಭಾಗದಿಂದ ಕರೆಪ್ಪ ಯಂಕಪ್ಪ, ಶಂಷಾ ಬೇಗಂ, ರಾಜಾಸ ಗುರಿಕಾ, ಮೇತ್ರೆ ವಾಣಿಶ್ರೀ ಪಾಂಡುರಂಗ, ಸಮಾಜಶಾಸ್ತ್ರ ವಿಭಾಗದಿಂದ ಬಸವರಾಜ ನಾಗಣ್ಣ, ನಾಗರಾಜ್ ದ್ಯಾವಣ್ಣ, ಮಹಾದೇವ ಸ್ವಾಮಿ ಲೀಲಾವತಿ ಎ, ಶಿವಕುಮಾರ್ ದೇವೇಂದ್ರಪ್ಪ, ಅನಿತಾ ರಾಣಿ ಶಂಕರ್ರಾವ್, ನಫೀಜಾ ಬೇಗಂ ಮೈಬೂಬ್ ಸಾಬ್, ಸುಭಾಷ್ ಚಂದ್ರ ಲಿಂಗೇಗೌಡ. ಅರ್ಥಶಾಸ್ತ್ರ ವಿಭಾಗದಿಂದ ಸಂಗೀತಾ RS, ಶಿವಶರಣಪ್ಪ ವಿಠಲ್. ಮನೋವಿಜ್ಞಾನ ವಿಭಾಗದಿಂದ ರಾಮುಲು ವೆಂಕಟಪ್ಪ, ರೇಖಾ ನಾಗಶೆಟ್ಟಿ. ಸಮಾಜ ಕಾರ್ಯ ವಿಭಾಗದಿಂದ ಸಂತೋಷ್ ಮಲ್ಕಪ್ಪ, ಭೌತಶಾಸ್ತ್ರ ವಿಭಾಗದಿಂದ ಸುಲೋಚನಾ ಚಂದ್ರು ದೇವರ್, ಜಲಜಾಕ್ಷಿ ಸುಭಾಷ್ ಕೋಡೆ, ಪ್ರಿಯಾಂಕಾ ಕೋಲಾರ್, ಅಶೋಕ್ ಕೋಲಾರ್, ಸುರೇಖಾ ರಾಜಾರಾಮ್, ಮೋಹನ್ ಸಿಂಗ್ ಹೀರಾ ಸಿಂಗ್, ಲಾಲ್ ಸಿಂಗ್ ದಯಾನಂದ್ ಸತ್ಯಪ್ಪ, ಶೈಲಜಾ ಮಹಾದೇವಪ್ಪ, ನಾಗರಾಜ ಜನಪ್ಪ, ಪ್ರಭಾಕರ್ ನಿಂಗಯ್ಯ ಪಾಟೀಲ್, ವಿಜಯಲಕ್ಷ್ಮಿ ಮಲ್ಲಯ್ಯ, ಶ್ರೀನಾಥ್, ರಮಾಬಾಯಿ ನರಸಿಂಹಾಚಾರ್ಯ, ತೋಟಪುರ್ ಸುನೀಲ್ ಧರ್ಮಣ್ಣ, ವಿಜಯ್ ಕುಮಾರ್ ಬಸವರಾಜಪ್ಪ. ಸಸ್ಯಶಾಸ್ತ್ರ ವಿಭಾಗದಿಂದ ಶ್ವೇತಾ ಮಲ್ಲಿಕಾರ್ಜುನ್, ರಸಾಯನಶಾಸ್ತ್ರ ವಿಭಾಗದಿಂದ ಕೃಷ್ಣ ಮಹಾರೆ, ಪ್ರಾಣಿಶಾಸ್ತ್ರ ವಿಭಾಗದಿಂದ ಪ್ರಸನ್ನ ಕುಮಾರ್ ಶಾಸ್ತ್ರಿ ಮಠ, ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಿಂದ ನರ್ಮದಾ, ಶಿಲಾಂಜಲಿ, ಆನಂದ ಸಿದ್ದೆ, ರೇಷ್ಮಾ ನಾಗಣ್ಣ, ನಿರೋಳಿ ರೂಪಾ ಮಲ್ಲಪ್ಪ, ಉಸ್ರಾ, ವರ್ಷ ಯಂತ್ರಿ, ಹೇಮಾ ರಾಜಶೇಖರ್. ಜೈವಿಕ ತಂತ್ರಜ್ಞಾನ ವಿಭಾಗದಿಂದ ಕೇಸರಾಲಿಕರ್ ಮೈಥಿಲಿ ಮುಕುಂದ, ಅಂಕಿತಾ ಸಾಗರ್ ಜೈಗೋಪಾಲ್. ಅನ್ವಯಿಕ ವಿದ್ಯುನ್ಮಾನ ವಿಭಾಗದಿಂದ ಶಾಹಿದ್ ಫಾತಿಮಾ, ಗೀತಾ ಬಾಬು ಸಿಂಗ್, ವೆಂಕಟೇಶ್ವರ ರೆಡ್ಡಿ. ಗಣಿತಶಾಸ್ತ್ರ ವಿಭಾಗದಿಂದ ಕವಿತಾ ಬೇಗಂ, ಮೀನಾಕ್ಷಿ ವೈದ್ಯನಾಥರಾವ್, ಜಯಸುಧಾ ಎನ್, ಮಹೇಶ್ ಅಶೋಕ್ ಕುಮಾರ್, ಎ ಶಿವಮ್ಮ, ಶಿವಪೂಜಿ ಗೀತಾ ಚೆನ್ನಪ್ಪ, ಭಾಗ್ಯಶ್ರೀ ಕೊಟ್ರಪ್ಪ ಗೊಪ್ಪ, ಸುಲ್ತಾನಾ ಬೇಗಂ, ವಿನೋದ್ ಜಯದೇವಪ್ಪ, ಚಿತ್ರರಾಜ್ ಕುಮಾರ್ ಸೈಬಣ್ಣ ಅಲ್ವಿ, ಅಭಿಲಾಷ್ ಎಲ್ ನಂದಪ್ಪನವರ್, ವಿಠಲ್ ದಿಲೀಪ್ ಸಿಂಗ್ ಠಾಕೂರ್, ಮಡಿವಾಳ ಶ್ರೀದೇವಿ ಜಗನ್ನಾಥ್. ಸಂಖ್ಯಾಶಾಸ್ತ್ರ ವಿಭಾಗದಿಂದ ಶ್ವೇತಾ ಆನಂದ್. ಪರಿಸರ ವಿಜ್ಞಾನ ವಿಭಾಗದಿಂದ ರೇಣುಕಾ ಸಿದ್ದಣ್ಣ, ಸಿಂಧೆ ಕೃಪಾಲಿನಿ ಸುಮಂತರಾವ್. ವಾಣಿಜ್ಯಶಾಸ್ತ್ರ ವಿಭಾಗದಿಂದ ಮಲ್ಲಿಕಾರ್ಜುನ್ ತುಳಸಿರಾಮ್, ಮೀನಾಕ್ಷಿ ಮಲ್ಲಿಕಾರ್ಜುನ್ ರೆಡ್ಡಿ, ಸಂಜಯ್ ಬಾಲಾ ನಾಯಕ್, ನಿವೇದಿತಾ ಶಿವಪುತ್ರ, ಕವಿತಾ ಸಿದ್ದರಾಮಪ್ಪ, ಶ್ರೀಕಾಂತ ಶಂಕರ್, ಅಶ್ವಿನಿ ಸೈದಪ್ಪ ಸಿಂಧೆ. ನಿರ್ಮಾಣಶಾಸ್ತ್ರ ವಿಭಾಗದಿಂದ ಅಮಿತ್ ರಮೇಶ್ ಮಸ್ವಡೆ, ಗೌತಮ್ ರಾಮಚಂದ್ರ ರಾವ್. ಶಿಕ್ಷಣ ವಿಭಾಗದಿಂದ ಸಂಜೀವ್ ಕುಮಾರ್ ಶಿವಬಲ್, ಸರಿತಾ ಶಿವಾನಂದ್, ಅಸ್ಮರಿನ್ ಶಿವರಾಜ್, ಇಮ್ರೋಜ್ ಸಹರ್. ದೈಹಿಕ ಶಿಕ್ಷಣ ವಿಭಾಗದಿಂದ ಜ್ಯೋತಿ ನಾಗೇಂದ್ರಪ್ಪ, ಶಂಕರ್ ಸುರೇ, ಕೆ ರಾಕೇಶ್. ಕಾನೂನು ವಿಭಾಗದಿಂದ ಗಣೇಶ್ವರಿ ಹಿರೇಮಠ್, ವಸುಂಧರಾ ಶರಣಪ್ಪ, ಹುಡುಗಿ ಮಹಾದೇವಪ್ಪ ಪರಶುರಾಮ್, ರಮೇಶ್ ಶರಣಪ್ಪ ಟೊಳ್ಳೆನವರ್. ರಮೇಶ್ ಶರಣಪ್ಪ ಟೊಳ್ಳೆನವರ್.
It's a time to introduce our chief guest. Now I request Dr. Suresh Dange to introduce the respected chief guest, Professor L.M. Patnaik. ಎಲ್ಲರಿಗೂ ನಮಸ್ಕಾರ. With due respect to the chair, it is my distinct honor and privilege to introduce our esteemed honored guest, Professor L.M. Patnaik ji, a very distinguished academician, eminent researcher and visionary leader in the field of high performance computing engineering. Professor Patnaik ji so obtained his PhD in 1978 in the area of real-time systems and Doctor of Science in 1989 in the area of computer science, both from Indian Institute of Science, Bangalore. During March 2008 to August 2011, he was the founding Vice Chancellor of Defense Institute of Advanced Technology, Pune. Currently, he is a National Senior Scientist and Adjunct Professor with the National Institute of Advanced Studies, Bangalore, and holds the position of a Pro Chancellor at the Gazi Institute of Engineering Technological University in Odisha. During his last 66 years of long exemplary service, his teaching, research and development activities have created a great impact on academic. Professor Patnaik has published more than 1,310 publications in referred national and international journals of high repute and international conference proceedings, including 31 technical reports, 51 correlated books, 39 chapters in books. He has supervised more than 40 doctoral theses and guided more than 160 master theses. He has been a principal investigator for the large number of government corporate projects, namely Department of Science and Technology, Department of Atomic Energy, DRDO and others. One of his research papers has led to more than 4,480 citations, and he is index is 211 as per Google Scholar, and he has reviewed more than 17,257 for his entire publications. Wow, he is a model for younger generation to emulate and develop the scientific tempo. As a recognition of his extensive contribution in the field in the area of electronics and engineering, he has received many awards. So just to name a few, Dr. Vikram Sarvai Award, 1989, Dr. Ramdal Bhargava Award, in 1992, Platinum Jubilee Lecture Award in 1984, Samantha Chandrasekhar Award 1994, Certificate of Appreciation by IEEE in 1985, Sri C.V. Raman Memorial Lecture Award 2000, Pandit Jawaharlal Nehru National Award for Engineering Technology 1999, B.U. Patnaik Award for Excellence in 2009, Lifetime Achievement Award in 2017, and Dr. Raja Raman Page Award for Fine Engineering from Government of Karnataka in 2019. Ladies and gentlemen, they have delivered more than 300 keynote and immediate talk at the international platform. Particularly at the international level, he presented international keynote at USA, Canada, France, UK, Yugoslavia, Hungary, Switzerland, Australia, New Zealand, Hong Kong, Singapore, China, Korea, Taiwan, Malaysia, Sri Lanka, and Japan, covering a variety of subjects, variety of areas in the area of NEP and IT engineering. Professor L.M. Patnaik, lifelong commitment to excellence, innovation and academic leadership continues to inspire the scientific and academic research community in the country and the world. We are blessed with your honored presence. So, ladies and gentlemen, please join me in extending a warm welcome to Professor L.M. Patnaik ji. Honorable Chancellor, the Governor of Karnataka, Sri Thawar Chand Gahlaut, Honorable Minister for Higher Education and Pro Chancellor, Dr. M.C. Sudhakar, Honorable Vice Chancellor, Professor Sasikant S. Dulkeli, Honorary Doctorate Awardees, members of the Syndicate and Academic Council, deans, registrars, registrar evaluator, finance officer and other officers, heads of departments and faculty members of the Gulbarga University, Kalaburagi, principals of affiliated colleges, invitees, media representatives, graduating students and parents. Greetings to you all, elderly and staff. It is a pleasure and honor for me to be with you all on this momentous occasion when the graduating students are celebrating a special day in their life, the graduation day. My heartiest congratulations to the already doctorate awardees, young students who have successfully completed their degrees and will take or have taken up challenging careers outside the boundaries of this university. My special appreciation and congratulations to those of you who have been recognized to receive medals. This batch of young students will join their seniors to act as God's bearers and brand ambassadors of their university to spread its glory outside and create a vibrant public perception of their university. You are expected to significantly contribute to our society and nation. Wherever you go and whatever ends you pursue, you must always fulfill the trust reposed in you by your teachers
parents and country. This special event is referred as commencement, a day on which all graduating students commence their learning and true education, a commencement which is a lifelong commitment. Kalyana Karnataka region is blessed with spiritual reform movements, multi-religious harmony, powerful history, and resilient and hardworking people. This region is spiritually blessed as Sri Basavana was a 12th century poet, philosopher, and social reformer. During this period, Anubhava Mandapa was considered as one of the world's first spiritual parliamentary gatherings. Sri Saranabasveshwara Temple, Khaja Mandainawaz, and Buddha reflect the diversity of Kalyana Karnataka region. I feel proud to be in this region, that too a well-established and renowned Gulbarga University, catering to the educational needs of this developing region with a special status of 371J. Education is the most powerful weapon which can use to change the world, said Nelson Mandela. The memories of this university will haunt you much after you log out from this campus, and you will feel nostalgic after revisiting this campus. The graduating students probably spend the best part of their lives in this university, and this period will always be memorable to them. Everyone says college is the time of your life. A college degree is not a sign that one is a finished product, but an indication a person is prepared for life. My warmest congratulations to the proud parents who have been instrumental in playing a crucial role in bringing up their children to this stage. Imagine their pride and joy today. They have studied hard, they have sacrificed much to witness this day. A special word of appreciation to the faculty members, staff, and the entire management hierarchy of the university who have molded the graduating students into a finished product to face the challenges staring at them. You, the graduating students, owe a lifelong gratitude to two categories of people, parents and teachers, who have been untiringly working hard to see a smile on your face. Your education, thoughts, and value all are shaped by your parents and teachers who have been great assets in life. They complement the teachings in your life. When you step outside, you face several challenges in life. You should always remember that when things are tough, it is a tough movement for you. The country and the world are passing through difficult times, witnessing conflict, strife, intolerance, and economic challenges. The entire world is looking at India with admiration because of its large population of younger generation like you, with a huge potential to catalyze positive change for an enjoyable living on this planet. Our societal transformation and all-round development are intimately linked with our progress in education, science, technology, and skilled human resource development. We need more higher education institutions such as this university so that the knowledge generated through such institutions will drive our economy and will act as agent for better quality of life of our citizens. In due course of time, graduating students outside this campus and all others resident in the campus will be responsible to improve the quality of research, teaching, and skilling so that we contribute towards India becoming a knowledge superpower. My dear graduating students, now onwards you will embark into a journey where you are your boss. You will have no teachers and parents in your proximity to mentor you. You quote Swami Vivekananda, you have to grow from inside out. No one can teach you, none can make you spiritual. There is no other teacher but your soul. This is a new phase of personal and professional life where teaching is different. Till now, teachers taught you first and then tested you. Life now on will test you first and then teach you a lesson. You need to treat success and failure with composure. Failure should not go to your heart and success should never go to your head. You should be constantly in comparison with yourself and your goal in life should be to improve your last performance. If you have the belief that you can do it, you shall surely acquire the capacity to do it, even if you may not have it in the beginning. Satisfaction lies in the effort, not in the attainment. Full effort is full blessing. As is often said, work is worship. And the Basavana ಹೇಳಿದರು, ಕಾಯಕವೇ ಕೈಲಾಸ. You can win life
if you avoid comparing with others and expecting rewards. Do not accept before the battle is over. As the popular saying goes, give hope half a chance and despair will not win. To quote Thomas A. Edison, our greatest weakness lies in giving up. The most certain way to success is always to try just one more time. सफलता उनके कदम चुनती है जो कभी हार नहीं मानता, मेहनत और विश्वास से ही जीवन में मंजिल मिलती है. The real failure in life is failure to try. Success is the result of continuous and persistent efforts. It takes time to rise to the peak of success. Even the sun does not get us recognized. Life means missing expected things and facing unexpected things. So goes the saying. To succeed in life, you must take risks and explore paths never traversed before. Ralph Waldo Emerson said, "Do not go where the path may lead. Go instead where there is no path and leave a trail." Shoot for the moon. Even if you miss, you will land up among the stars. If you don't like something, change it. If you can't change it, change your attitude. Dr. APJ Abdul Kalam, with whom I had the honor of working as the founding vice chancellor of the Defense Institute of Advanced Technology Pune during 2008-11, said, 6 things you should do for a happy life. 1. Mind your own business. 2. Focus on good things in life. 3. Complain less. 4. Have less argument. 5. Surround yourself with positive and inspiring people. 6. Smile more. Never compromise with the integrity of character. Talent will take you to the top, but it takes character to keep you there. So goes the saying. In the life henceforth, you should learn simple things from tea. It shows its real work when it gets into hot water. Always try to be best in handling the worst. Success is not a matter of being the best. Success is a matter of handling the worst. So goes the saying. Now onwards, you need to adapt to changing situations wherever you are. Quote Charles Darwin, the famous English naturalist, it is not the strongest of the species who survives, not the most intelligent that survives. It is the one that is most adaptable to change. At my age and stage, let me take the liberty of suggesting you to be mindful of topics such as ethics, morality, integrity, and honesty, topics of national and international debate. We have ensured that technology not only improves the lives of people, but also improves the ethically compliant, high moral standards and integrity. Recent times have witnessed unparalleled advancements in artificial intelligence and machine learning, cyber security, Internet of Things, wireless technology, unconventional computing paradigms such as quantum and bio-inspired computing. We have been witnessing bio-info nanocognitive syndrome. Proper regulating mechanisms should be brought in by using technology. Use of AI, mental guidance, driverless cars, elderly cabs and robots, dangerous questions of trustworthiness, accountability, reliability, and ethical behavior assessment. It is time for computing, in particular AI, to emerge from its technological cocoon and engage vigorously in social science. If we wish our technology to be developed for the most effective use of mankind, then we need to understand mankind better. Deploying technology without understanding the social context can have adverse social consequences. Artificial intelligence holds a lot of promise for the future, but there are concerns about its impact on job and education, bias, lack of ethics, and moral sense which human beings possess, and its inability to explain in this. Other than such social issues, climate change, global warming, healthcare, infrastructure development, quality education, and disaster management should be on the top of your agenda. Pandemic today challenges us in two key sectors, healthcare and education. Technology taken over a significant way in both the sectors to serve the society. Major scientific discoveries and technological innovations have implications for society, often through unanticipated uses to which society puts them. The digital revolution has been globally pervasive, disrupting pre-existing norms and unleashing an unprecedented new era of innovation that has profound implications for science, industry, economics, and policy governance. However, these technologies can also exacerbate the existing inequalities, deepen exclusion,
anti-discrimination, going against philosophy of inclusion, undermining privacy, and eliminate empowerment on a vast scale, potentially undermining the benefit of. My dear graduate students, you should make lifelong learning your success mantra. ಬಸವಣ್ಣ ಹೇಳಿದರು ಅರಿವಿಲ್ಲದ ಓದು ವ್ಯರ್ಥ. Albert Einstein said, once you stop learning, you start dying. You should be a student lifelong. Alvin Toffler said, the illiterate of the 21st century will not be those who cannot read and write, but those who cannot learn and relearn. Newton the Baker said, the man who graduates today and stops learning tomorrow is uneducated the day after. If you are not willing to learn, no one can help you. If you are determined to learn, no one can stop. You should keep your eyes and ears wide open for novel ideas and suggestions coming from all corners. You can observe a lot by watching, said Yogi Berra, a famous American baseball catcher, manager and coach. In fact, our own Rupenda to say so, Ano Bhadra Kratavu Yentu Vishwagaha. Let noble thoughts come to us from all directions. From now on, you need to inculcate the spirit of working in teams, respecting different views, managing a group of colleagues, drawing lessons from divergent views, appreciating your co-workers and using me more often than I whenever applicable. Then, ಬಸವಣ್ಣ ಇನ್ನೊಂದು ವಚನ ಹೇಳಿದರು, ನೋಡಿದಿರಿ ಮುತ್ತಿನ ಭಾರತದ ಇರುವೆಲ್ಲ. You are entering an era where innovation, startup, venture capital funding, entrepreneurship, technopreneurship, monopreneurship, intellectual property are all words which you will be often using. Wherever you work, you should try to nurture an appropriate innovation ecosystem and create the relevant ambience so that our knowledge is and convert it to economic growth and strength. In today's age of globalization and technological advancement, skill building is an important approach to increase efficiency. India today is one of the youngest nations in the world, with 54% of the population below 25 years age and 62% of the population in the working age group 15 to 59 years. Skill development is a powerful tool to empower this working group and improve their social acceptance so that they continue to contribute to the economic growth of our country. India has progressed in almost all fronts, be it energy, world-class infrastructure for transportation such as air, water and road network, healthcare, agriculture and education. Our success in landing on the south pole of the moon, we must continue to do so. And success of Aditya L1 mission and several other success stories in defense and space sectors have demonstrated our technical superiority. India has demonstrated to the world large-scale application of technology in its masses. Few of these examples of the massification of technology are digital payment system working in remote corners of the country, mass-scale vaccination during pandemic, and electronic voting on a large scale. Indigenously developed vaccines were not only administered to all citizens of India, but also to the citizens of many countries of the world, reflecting our ethos and wisdom of Vasudhaiva Kutumbakam and Kutumbakam and Sarve Jana Sukhino Bhavantu. The entire world ordered our success in these sectors. Young students coming out from such a university can facilitate penetration of technology on a mass scale among common citizens of the country. Quote Dr. B.R. Ambedkar, a great man is different from an eminent one in that he is ready to be the servant of the society. ಬಸವಣ್ಣ ಹೇಳಿದರು, ಪರೋಪಕಾರವೇ ಕರ್ಮಪುಣ್ಯ. A small citizen for the future Indian planning, I urge the bright students with a plan for teaching and research to take up academics and teaching as a professor. The career options in government organizations such as IT sectors of space, defense, atomic energy, CSR, CDAC and other smaller organizations, similar organizations are attractive, particularly for women due to their family conventions. Our ancestors left for us a beautiful planet for us to enjoy. It is our moral duty that we should leave enough resources by judicious use through a sustainable development model which supports conservation of resources and healthy environment for our great grandchildren. Sustainable development is development that meets the needs of the present without compromising the ability of future generations to meet their needs.
Sustainability and inclusivity should be the prime considerations while assessing the impact of technology on the society. Gandhiji said, God has given enough for every man's need, but not for every man's greed. Though healthy, fast-growing economy is important, economic growth and industrialization should remain sustainable, and this will be a big challenge for you. The unprecedented climatic events paint a very frightening picture of the future and are threatening survival of our existence. Many impacts of climate change include the economic growth itself. The trillions of humans to be born represent a greater moral obligation than billions alive today. Scientists and engineers should interact in groups involved in arts, humanities, and social science so that novel ideas of creative work are generated. Apple co-founder Steve Jobs said, it is technology married to liberal arts, married to humanities, that yields from the result that makes our hearts sing. Microsoft President Brad Smith said, languages, art, history, economics, ethics, philosophy, psychology, and human development courses can teach critical philosophical ethics-based skills that will be instrumental in the development and management of AI solutions. To conclude, with the excellent education and training imparted to you by the university, you have ample opportunities and challenges awaiting you so that you make living on the planet more enjoyable. I wish each one of the graduate students all the very best in your future endeavors to take up. May this be a very special and significant day in your life which you should always say. As for the future, your task is not to foresee but to enable. May God bless you all. Jai Hind, Jai Karnataka, Sarvam. ಗುಲ್ಬರ್ಗ ವಿಶ್ವವಿದ್ಯಾಲಯದ 43ನೆಯ ವಾರ್ಷಿಕ ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಹಾಗೂ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಆಗಿರ್ತಕ್ಕಂಥ ಶ್ರೀ ತವರ್ಚಂದ್ ಗೆಹ್ಲೋಟ್ ಜಿ ಅವರೇ, ಘಟಿಕೋತ್ಸವದ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಎಲ್.ಎಂ. ಪಟ್ನಾಯಕ್ ಅವರೇ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶಶಿಕಾಂತ್ ಹುಲಿಕೇರಿ ಅವರೇ, ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎನ್.ಜಿ. ಕಣ್ಣೂರ್ ಅವರೇ, ವಿದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಜಯಾಂಬಿಕಾ ಅವರೇ, ಈ ಒಂದು ಘಟಿಕೋತ್ಸವದ ಅಂಗವಾಗಿ ಗೌರವ ಡಾಕ್ಟರೇಟ್ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಕೇದಾರ ಲಿಂಗಯ್ಯ ಹಿರೇಮಠ್ ಅವರೇ, ಶ್ರೀ ಮುರುಗೇಶ್ ಬಿರಾರಿ ಅವರೇ, ಶ್ರೀ ಟಿ.ಜಿ.ಆರ್. ಸಿಂಧ್ಯಾಲ್ ಅವರೇ, ವಿಶ್ವವಿದ್ಯಾಲಯದ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ, ವಿದ್ಯಾ ವಿಷಯಕ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರೇ, ವಿವಿಧ ವಿಭಾಗಗಳ ಡೀನ್ಗಳೇ, ಪ್ರಾಧ್ಯಾಪಕರೇ ಮತ್ತು ವಿಶ್ವವಿದ್ಯಾಲಯದ ಎಲ್ಲ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಗಳೇ, ಇಂದಿನ ಘಟಿಕೋತ್ಸವದಲ್ಲಿ ತಮ್ಮ ಮಕ್ಕಳ ಸಾಧನೆಯನ್ನ ಆನಂದಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪೋಷಕರೇ, ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಚಿನ್ನದ ಪದಕ ಮತ್ತು ಪದವಿಗಳನ್ನ ಸ್ವೀಕರಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಈ ಒಂದು ಘಟಿಕೋತ್ಸವಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಿರತಕ್ಕಂಥ ಎಲ್ಲ ಗಣ್ಯರೇ, ಆಹ್ವಾನಿತರೇ, ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, 1980ನೇ ಇಸ್ವಿಯಲ್ಲಿ ಪ್ರಾರಂಭವಾದಂತ ಗುಲ್ಬರ್ಗ ವಿಶ್ವವಿದ್ಯಾಲಯ ಇವತ್ತು ಹಲವಾರು ದಶಕಗಳ ತನ್ನ ಶೈಕ್ಷಣಿಕ ಪಯಣವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಆದರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗಿದೆ. ಇದು ಒಳ್ಳೆಯದು ಸರಿ ಅಂತಕ್ಕಂಥ ಒಂದು ಕಡೆ ಚರ್ಚೆಗಳು ಅಥವಾ
ವಿಶ್ಲೇಷಣೆಗಳು ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಭಾಗದಲ್ಲಿ ಯಾಕೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡ್ತಾ ಇಲ್ಲ ಅಂತಕ್ಕಂಥ ಒಂದು ಬೇಸರ ಕೂಡ ಅಲ್ಲ. ಇವತ್ತು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ನೋಡಿದಾಗ ಈ ಭಾಗದಲ್ಲಿ ಬಹಳ ತೀರಾ ಕಮ್ಮಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇದೆ. ಇವತ್ತು ನಾವು 39.6% ನಮ್ಮ ರಾಜ್ಯದ GER ಇದೆ. ಆದ್ರೆ ಈ ಕಡೆ ಭಾಗದಲ್ಲಿ ಬಹಳ ಕಮ್ಮಿ ಇರ್ತಕ್ಕಂಥದ್ದನ್ನ ನೋಡಿದಾಗ ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಅಂತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡಿ ಇದಕ್ಕೆ ಸೂಕ್ತವಾದಂತ ಬದಲಾವಣೆಗಳು ತರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕರ್ತವ್ಯ. ಅದರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇವೆಲ್ಲದಕ್ಕೂ ಹೆಚ್ಚಿನ ಅನುದಾನವನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಂಖ್ಯೆ ಬೇರೆ ಭಾಗದ ರಾಜ್ಯಕ್ಕೆ ಹೋಲಿಸಿದಾಗ ಇಲ್ಲಿ ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ತೆರೆಯತಕ್ಕಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿದೆ. ಆದ್ರೆ ಇದರ ಸದುಪಯೋಗ ಆಗಬೇಕು. ಭವಿಷ್ಯತ್ತಿನ ದಿನಗಳಲ್ಲಿ ಒಂದು ಕೆಳ ಹಂತದಿಂದ ಭದ್ರವಾದಂತಹ ಒಂದು ಬುನಾದಿ ಆಗಬೇಕಾಗುತ್ತೆ. ಇವತ್ತು ಆಂಗ್ಲ ಭಾಷೆ ಏನು ದ್ವಿಭಾಷಾ ಪದ್ಧತಿಯಲ್ಲಿ ಒಂದು ನರ್ಸರಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು, ನಂತರ PUC ವರೆಗೂ ಏನು KPS ಶಾಲೆಗಳೆಲ್ಲ ಒಂದು ಮಾದರಿ ಇದೆ, ಅದನ್ನ ಹೆಚ್ಚು ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾನು ತಾವೆಲ್ಲರೂ ಮಾಡ್ಕೊಳ್ತೇನೆ. ಇದರ ಜೊತೆಗೆ ಈಗಾಗಲೇ ಪ್ರಾಯೋಗಿಕವಾಗಿ ಅಂಗನವಾಡಿ ಶಾಲೆಗಳ ಒಂದು ಬದಲಾವಣೆಗಳನ್ನ ತರುವಂತ ಒಂದು ಪ್ರಯತ್ನ ಇಲ್ಲಿ ಶುರುವಾಗಿದೆ. ಯಾಕಂದ್ರೆ ಇವತ್ತು ಕೆಳ ಮಟ್ಟದಿಂದ ಮಕ್ಕಳಿಗೆ ಇವತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅವರು ಕಲಿಲಿಕ್ಕೆ ಪ್ರಾರಂಭ ಆಗ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಇವತ್ತು ವಿಮಾನದಲ್ಲಿ ಬರಬೇಕಾದಂತ ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ಬರು ಗಗನಸಖಿ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವ್ರು ಕೇಳಿದ್ರೆ ಏನು ಇವತ್ತು ಏರೋಸ್ಟ್ರೆಸ್ ಆಗ್ಬೇಕಾದ್ರೆ ಏನೆಲ್ಲ ಭಾಷೆ ಕಲ್ತಿರ್ಬೇಕು, ಏನ್ ಓದಿರ್ಬೇಕು ಅಂತ. ಅವ್ರು ಹೇಳಿದ್ರು PUC ಓದಿದ್ರೆ ಸಾಕು ಅಂತ ಹೇಳಿದ್ರು. ಆದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರಿಣತಿ ಹೊಂದಿರಬೇಕು, ಸುಲಲಿತವಾಗಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಮಾತಾಡ್ಬೇಕು ಅಂದಾಗ ನಮಗೆ ಹಿಂದಿ ಈ ಭಾಗದಲ್ಲಿ ಹಿಂದಿ ನಾವು ಅಥವಾ ಉರ್ದು ಮಾತಾಡ್ಬೋದು ಅಥವಾ ಹಿಂದಿ ಸ್ವಲ್ಪ ಬಳಕೆ ಮಾಡ್ಬೋದು. ಆದ್ರೆ ಇಂಗ್ಲಿಷ್ ಭಾಷೆ, ಆಂಗ್ಲ ಭಾಷೆ ಮಾತಾಡುವಂತದ್ದಕ್ಕೆ ನಮ್ಮ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಆತ್ಮಸ್ಥೈರ್ಯ ಇದೆ, ಎಷ್ಟು ಸುಲಲಿತವಾಗಿ ಮಕ್ಕಳು ಮಾತಾಡಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯ. ಇದು ಕೇವಲ ಗಗನಸಕ್ಕೆ ಆಗ್ಬೇಕು ಅಂತಕ್ಕಂಥ ಒಂದು ಉದ್ಯೋಗಕ್ಕಲ್ಲ, ಇವತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಗಳಲ್ಲಿ ಇವತ್ತು ನಾವು ಇಂಗ್ಲಿಷ್ ಭಾಷೆಯ ಮೇಲೆ ಹತೋಟಿ ಇಲ್ಲದೆ ಸಂದರ್ಭದಲ್ಲಿ ನಮ್ಗೆ ಉದ್ಯೋಗ ಅವಕಾಶಗಳು ನಮ್ಮ ಮುಂದೆ ಇದ್ದು ಸಹ ಅದನ್ನು ಪಡಿತಕ್ಕಂಥದ್ದಕ್ಕೆ ನಮ್ಗೆ ಸಾಧ್ಯ ಆಗುತ್ತದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ದಯವಿಟ್ಟು ತಾವು ನಮ್ಮ ಮಾತೃಭಾಷೆಯ ಬಗ್ಗೆ ಅಭಿಮಾನ ಮತ್ತು ಭಾಷೆ ಕಲಿಬೇಕು. ಅದರ ಜೊತೆಯಲ್ಲಿ ನಮ್ಮ ಬದುಕಿಗಾಗಿ ನಾವು ಆಂಗ್ಲ ಭಾಷೆಯನ್ನ ನಾವು ಓದ್ತಕ್ಕಂತ ಒಂದು ಪರಿಸರದ ಒಂದು ಜಾಗದಲ್ಲಿ ನಾವು ನಮ್ಮ ಕಾಲೇಜ್ ಕ್ಯಾಂಪಸ್ ಇರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಹೆಚ್ಚು ನಾವು ಮಾತಾಡುವಂತ ಪ್ರಯತ್ನ ಪಟ್ಟಾಗ ತಂತಾನಾಗಿ ಆ ಭಾಷೆಯ ಮೇಲೆ ಹಿಡಿತ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇವತ್ತು ನಾನು ಈ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಗಂಭೀರವಾದಂತ ವಿಚಾರ ನೋಡಿ, ಇವತ್ತು ಘಟಿಕೋತ್ಸವ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ವಿದ್ಯಾರ್ಥಿಗಳ ಏನು ಒಂದು ಶೈಕ್ಷಣಿಕ ಜೀವನದ ಒಂದು ಘಟ್ಟ, ಇದು ಒಂದು ಮುಖ್ಯವಾದಂತ ಘಟ್ಟ. ಇವತ್ತು ಬಹಳಷ್ಟು ಜನ ಒಂದು ಅಂಡರ್ ಗ್ರಾಜುಯೇಟ್ ಆಗ್ಬೋದು, ಇನ್ನೊಬ್ರು ಪೋಸ್ಟ್ ಗ್ರಾಜುಯೇಟ್ ಆಗ್ಬೋದು, ಇನ್ನೊಬ್ರು PhD ಪದವಿ ಪಡಿಬಹುದು. ಒಂದೊಂದು ಹಂತದಲ್ಲೂ ಕೆಲವರು ಉದ್ಯೋಗವನ್ನು ಅರಿಸಿ ಮುಂದಿನ ಪಯಣವನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಘಟ್ಟ. ಇಂಥ ಘಟ್ಟದಲ್ಲಿ ಏನಿವತ್ತು ಮುಖ್ಯ ನಮ್ಮ ಭಾಷಣಕಾರರು, ಮುಖ್ಯ ಅತಿಥಿಗಳು ಹಲವಾರು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟರು. ಯಾವ ರೀತಿ ನಾವು ಜೀವನವನ್ನ ಎದುರಿಸಬೇಕು, ಮಾಡ್ಬೇಕು, ಯಾವ ರೀತಿ ಶಿಸ್ತುಬದ್ಧವಾದಂತ ಒಂದು ಜೀವನವನ್ನ ನಮ್ಮನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ನಾವು ಮತ್ತು ರಾಜ್ಯಪಾಲರು ಗಮನಿಸ್ತಾ ಇದ್ವಿ, ತಾವು ಪದವಿಗಳನ್ನ ಸ್ವೀಕಾರ ಮಾಡಿ ತಮಗೆ ಇಲ್ಲಿ ಮುಖ್ಯ ಭಾಷಣಕಾರರು ಒಬ್ಬರು ಸಾಧಕರು ನಿಮ್ಮ ಮುಂದೆ ಇದ್ದಾರೆ, ಇವತ್ತು ದೇಶಕ್ಕೆ ಹೆಸರು ಮಾಡಿದಂತ ಒಬ್ರು ನಮ್ಮ ಮುಂದೆ ಇದ್ದಾರೆ, ಅವರಿಂದ ಒಂದೆರಡು ಮಾತು ಕೇಳೋಣ, ಅವರಿಂದ ನಮ್ಗೆ ಏನಾದ್ರು ಮುಂದೆ ನಾವು ಪಯಣವನ್ನ ನಾವು ಕಟ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನಾದ್ರು ನಾವು ಜೀವನದಲ್ಲಿ ಬದಲಾವಣೆ ಅಥವಾ ಮತ್ತೊಂದು ಹಾದಿಯಲ್ಲಿ ಹೋಗ್ಲಿಕ್ಕೆ ಏನಾದ್ರು ನಮ್ಗೆ ಸಲಹೆಗಳು ಕೊಡ್ತಾರ ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ತಾಳ್ಮೆಯಿಂದ ಕೇಳ್ತಕ್ಕಂಥದ್ದಕ್ಕೆ ಇವತ್ತು
ಇವತ್ತು ತಾವೆಲ್ಲ ಪದವಿ ಪಡೆದಿರ್ತಕ್ಕಂಥವ್ರು ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಅದರಿಂದ ನಾನು ಇವತ್ತು ರಾಜ್ಯಪಾಲ ಚರ್ಚೆ ಮಾಡ್ತಿದ್ದೆ. ಇನ್ನು ಮುಂದೆ ಮುಖ್ಯ ಅತಿಥಿಗಳ ಭಾಷಣ ಆದ್ಮೇಲೆ ಪದವಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಪದವಿಗಳನ್ನ ಕೊಡುವಂತಹ ಒಂದು ಪ್ರಯತ್ನ ಮಾಡೋಣ, ಬದಲಾವಣೆ ತರೋಣ ಅಂತಕ್ಕಂಥ ಆಲೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅರ್ಥ ಮಾಡ್ಕೋಬೇಕು, ಇವತ್ತು ಘಟಿಕೋತ್ಸವ ಪ್ರತಿಯೊಬ್ಬರ ಜೀವನದಲ್ಲಿ ಪದೇ ಪದೇ ಈ ಅವಕಾಶ ಬರೋದಿಲ್ಲ. ಇದನ್ನ ನಾವು ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ಶಿಸ್ತು ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿಲ್ಲದೆ ಬಹುಶಃ ನಾವು ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬೋಧಕರು ತಮ್ಮ ಎಲ್ಲಾ ಪ್ರಯತ್ನ, ತಮ್ಮೆಲ್ಲ ಒಂದು ಜ್ಞಾನವನ್ನ ತಮಗೆ ದಾರಿ ಎಲ್ಲಿರ್ತಕ್ಕಂಥದ್ರಲ್ಲಿ ತಾವು ಅದು ಎಲ್ಲೋ ಒಂದ್ ಕಡೆ ವ್ಯರ್ಥ ಆಯ್ತು ಅಂತಕ್ಕಂಥ ಭಾವನೆ ನಮಗೆ ಬರ್ತದೆ. ಅದರಿಂದ ದಯವಿಟ್ಟು ಈ ಒಂದು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಶಿಸ್ತನ್ನ ಕಾಪಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಮುಂದೆ 3 ಜನಕ್ಕೆ ಗೌರವ ಡಾಕ್ಟರೇಟ್ ಪದವಿಗಳನ್ನ ಕೊಟ್ಟರು. ಇವತ್ತು ಕೇದಾರ್ ಲಿಂಗನ್ ಅವರ ಒಂದು ಬಯೋಡೇಟಾ, ಅವರ ಒಂದು ಸಾಧನೆ ಬಗ್ಗೆ ನೋಡಿದಾಗ ಯಾವ ರೀತಿ ಅವರು ಯಾವುದೇ ಒಂದು ಅದರಿಂದ ಲಾಭ ಪಡೆಯದೆ ಇವತ್ತು ಯಾವ ರೀತಿ ರೈತರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ಪ್ರಯತ್ನ, ನಿರಂತರವಾದಂತಹ ಹೋರಾಟ, ಇವೆಲ್ಲ ಇವತ್ತು ಸಮಾಜದಲ್ಲಿ ಪ್ರತಿಯೊಂದು ಕೆಲಸವನ್ನ ರಾಜಕಾರಣಿಗಳಾಗಿರ್ತಕ್ಕಂಥ ನಾವುಗಳೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮಾಜದಲ್ಲಿ ಕೆಲವರು ಏನು ಬೇಕು, ಏನು ಆಗ್ಬೇಕು, ಯಾವ ರೀತಿ ಸರ್ಕಾರಗಳನ್ನ ಅವರು ಎಚ್ಚರಗೊಳಿಸ್ತಕ್ಕಂಥ ಕೆಲಸಗಳು ಮಾಡುವಂತ ಜವಾಬ್ದಾರಿಗಳು ಇವತ್ತು ಬಹಳಷ್ಟು ಇರ್ತದೆ. ಅದೇ ಆ ರೀತಿ ಇವತ್ತು ಅಂತವರಿಗೆ ಇಲ್ಲಿ ಗುರುತಿಸಿ ಡಾಕ್ಟರೇಟ್ ಪದವಿ ಕೊಟ್ಟಾಗ ನಾವು ಅವ್ರ ಬಗ್ಗೆ, ಅವರ ಸಾಧನೆ, ಅವರು ನಡೆದಂತ ದಾರಿ, ಇದರ ಬಗ್ಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಇವತ್ತು ಮತ್ತೊಬ್ಬರು ಹಿರಿಯರು PGR ಸಿಂಧ್ಯಾ ಅವರು ಬಹಳ ಸುದೀರ್ಘವಾದಂತಹ ರಾಜಕೀಯ ಪಯಣ, ಇವತ್ತು ಆಯುಕ್ತರಾಗಿದ್ದಾರೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತರಾಗಿದ್ದಾರೆ. ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ನಿರಂತರವಾಗಿ PGR ಸಿಂಧ್ಯಾ ಸಾಹೇಬರ ಜೊತೆ ನಾನು ಒಡನಾಟ ಇದೆ. ಅವರು ನಮ್ಮ ತಂದೆಯವರ ಜೊತೆ ರಾಜಕಾರಣ ಮಾಡಿರ್ತಕ್ಕಂಥವ್ರು. ಬಹಳ ಸುದೀರ್ಘವಾಗಿ ಹಲವಾರು ಇಲಾಖೆಗಳ ಜವಾಬ್ದಾರಿ ಮಂತ್ರಿಯಾಗಿ ನಿಭಾಯಿಸಿ ಒಂದು ಹೆಸರನ್ನ ಪಡೆದಿರ್ತಕ್ಕಂಥ ಅವರು. ಇವತ್ತು ಅವರನ್ನ ಗುರುತಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಮತ್ತೊಬ್ಬರು ಮುರುಗೇಶ್ ನಿರಾಣಿ ಅವರು, ನಾವಿಬ್ಬರು ಒಟ್ಟಿಗೆ ರಾಜಕೀಯ ಪಯಣ ಬಹುಶಃ ನಾನು ಪ್ರಾರಂಭ ಮಾಡಿದ ಶಾಸಕರಾಗಿ 2004ರಲ್ಲಿ ನಾವು ಒಟ್ಟಿಗೆ ಆದ್ವಿ. ಆದ್ರೆ ಅವರು ಒಬ್ಬ ಉದ್ಯಮಿಯಾಗಿ, ಅವರು ಇವತ್ತು ಕೈಗಾರಿಕಾ ಮಂತ್ರಿಯಾಗಿ ಇವತ್ತು ಅವ್ರದೇ ಆದಂತಹ ಕೊಡುಗೆ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಇಂಥವರ ಸಮ್ಮುಖದಲ್ಲಿ ಇಂಥವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಂತ ಸಂದರ್ಭದಲ್ಲಿ ನಾವು ನಮ್ಮ ಕನಸುಗಳನ್ನ ಪಡ್ಕೊಳ್ತಕ್ಕಂಥದ್ದು ಆಗ್ಬೇಕಾಗುತ್ತೆ. ನಾವು ಮುಂದೊಂದು ದಿನ ಇದೇ ರೀತಿಯಾದಂತಹ ಭವ್ಯವಾದಂತಹ ವೇದಿಕೆಯಲ್ಲಿ ಇದೇ ರೀತಿ ಗೌರವ ಡಾಕ್ಟರೇಟ್ ಪುರಸ್ಕೃತರು ಆಗ್ಬೇಕು, ನಮ್ಮನ್ನು ನಾಳೆ ಸಮಾಜ ಗುರುತಿಸಬೇಕು ಅಂತಕ್ಕಂಥ ಆಲೋಚನೆ ನೀವೆಲ್ಲರೂ ಬರ್ಬೇಕಾಗುತ್ತೆ. ಅದರಿಂದ ಇವತ್ತು ನಾನು ಹೆಚ್ಚಾಗಿ ತಮ್ಮ ಸಮಯವನ್ನ ನಾನು ತಿಳ್ಕೊಳ್ಳೋದಿಲ್ಲ. ಮತ್ತೊಮ್ಮೆ ಇವತ್ತು ಪದವಿಗಳನ್ನ ತಾವು ಪಡೆದಿದ್ದೀರಾ, ಪದವಿಗಳನ್ನ ಪಡೆದಿದ್ದೀರಾ, ತಮ್ಮ ಭವಿಷ್ಯತ್ತು ಉಜ್ವಲವಾಗ್ಲಿ. ಇವತ್ತು ಪಟ್ನಾಯಕ್ ಅವ್ರು ಹೇಳಿದಾಗೆ ಖಂಡಿತ ಇವತ್ತು ಸೋಲು ಅಂತಕ್ಕಂಥದ್ರ ಬಗ್ಗೆ ನಾವು ಭಯ ಬೀಳದೆ, ನಾವು ಗೆಲುವಿನ ಕಡೆ ನಮ್ಮ ಚಿತ್ತ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳನ್ನ, ನಮ್ಮ ಹೆಜ್ಜೆಯನ್ನ ಇಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇವತ್ತು ನಿಮ್ಮ ಸಾಧನೆಯನ್ನ ಬಹಳಷ್ಟು ಸಂತೋಷವಾಗಿ ನೋಡ್ಲಿಕ್ಕೆ ಬಂದಿರ್ತಕ್ಕಂಥ ಪೋಷಕರು, ಅವರ ಕನಸುಗಳು ಈಡೇರ್ತಕ್ಕಂಥ ಸಮಯ ಇಲ್ಲ. ಇವತ್ತು ಒಂದು ಘಟ್ಟಕ್ಕೆ ನಿಮ್ಮನ್ನ, ಒಂದು ಹಂತಕ್ಕೆ ಬಂದು ನಿಮ್ಮನ್ನ ನಿಲ್ಲಿಸಿದ್ದಾರೆ. ಆದ್ರೆ ಇವತ್ತು ಇಷ್ಟರವರೆಗೂ ಅವರು ನಿಮ್ಮ ಜೊತೆಯಲ್ಲಿ, ನಿಮ್ಮ ಹಿಂದೆ ನಿಂತು ನಿಮ್ಮನ್ನ ಮುಂದೆ ತಳ್ತಾ ಇರ್ತಕ್ಕಂಥ ಕೆಲಸ ಮಾಡಿದ್ರು. ಈಗ ನಿಮ್ಮ ಪಯಣ ಏಕಾಂಗಿಯಾಗಿರ್ತದೆ. ನೀವು ಯಾವ ದಿಕ್ಕಿನಲ್ಲಿ ಸಾಗ್ತೀರಾ, ಯಾವ ಒಂದು ಯಶಸ್ಸನ್ನ ತಾವು ಗಳಿಸ್ತೀರಾ, ಆ ಯಶಸ್ಸನ್ನ ನೋಡಿ ಆನಂದ ಪಡ್ತಕ್ಕಂಥ ಸಮಯ ಇವತ್ತು ಆ ಪೋಷಕರು. ಅದರಿಂದ ಇವತ್ತು ಆ ಪೋಷಕರು ಒಂದು ಕನಸು ಮಾಡಿರ್ತಕ್ಕಂಥ ತಮ್ಮ ಉಜ್ವಲ ಭವಿಷ್ಯತ್ತು ಒಳ್ಳೆ ರೀತಿಯಲ್ಲಿ ಅದು ರೂಪುಗೊಳ್ಳಲಿಕ್ಕೆ ತಮ್ಮ ಪ್ರಯತ್ನ ಇವತ್ತು ಈ ಒಂದು ವಿಶ್ವವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿಯ ಕೊಡುಗೆ ಏನಿದೆ ಅದು ಏನಾದ್ರೂ ಉಪಯೋಗ ಆಗ್ಬೇಕಾದ್ರೆ ಇವತ್ತು ನೀವು ಒಂದು ಘಟ್ಟ ಏನಿದೆ, ಈ ಒಂದು ಪಯಣ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಮುಂದೆ ಇದೆ. ಅದರ ಸಫಲತೆ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. The Vice Chancellor will request the Chancellor, Shri Thawar Chand Gehlot-ji, to address the convocation, please. Sir, I have the honor to request yourself to give the convocation address. Sir, please. गुलबर्गा विश्वविद्यालय कलबुर्गी के दीक्षांत समारोह में उपस्थित कर्नाटक सरकार के उच्च शिक्षा मंत्री आदरणीय MC सुधाकर जी, दीक्षांत समारोह के मुख्य अतिथि प्रोफेसर
एल.एम. पटनायक जी, विश्वविद्यालय के वाइस चांसलर प्रोफेसर शशिकांत एस उडिकेरे जी, सिंडिकेट एवं अकादमिक परिषद के सम्माननीय सदस्यगण, मानद उपाधि प्राप्त करने वाले समस्त महानुभाव, विश्वविद्यालय परिवार के समस्त संकाय अध्यक्ष एवं शिक्षकगण और गैर शिक्षकीय अधिकारी एवं कर्मचारीगण, उपाधि प्राप्त करने वाले विद्यार्थी और उनके परिजन, सम्माननीय अतिथिगण, देवी और सज्जनों, मीडिया के महानुभाव, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು हार्दिकವಾಗಿ स्वागतिಸುತ್ತೇನೆ. आज गुलबर्गा विश्वविद्यालय के दीक्षांत समारोह के अवसर पर आप सभी के मध्य उपस्थित होकर मुझे अत्यंत खुशी हो रही है. दीक्षांत समारोह केवल उपाधि प्राप्त करने का कार्यक्रम नहीं है, बल्कि यह आपके परिश्रम, अनुशासन, समर्पण और उपलब्धियों का उत्सव है. यह यूनिवर्सिटी निरंतर और सकारात्मक सक्रिय प्रयास कर विकसित भारत के लिए मानव संसाधन को आकार देने में महत्वपूर्ण भूमिका निभा रही है. निश्चय ही यह आप सभी के सामूहिक प्रयासों का परिणाम है. इसके लिए मैं विश्वविद्यालय परिवार के समस्त सदस्यों को और महानुभावों को बधाई एवं शुभकामनाएं देता हूँ. प्रसन्नता का विषय है कि आज इस अवसर पर विश्वविद्यालय द्वारा सामाजिक, जनहित एवं देश हित तथा धर्म एवं संस्कृति के क्षेत्र में कार्य करने वाले आदरणीय श्री केदार लिंगैया हिरेमठ जी, श्री मुरुगेश रुद्रप्पा जीरानी जी एवं श्री पी.जी.आर. सिंधिया जी को मानद उपाधि से सम्मानित किया गया है. मैं इन सबको हार्दिक बधाई देता हूँ. इनके दीर्घायु होने और स्वस्थ होने की कामना करता हूँ. आशा करता हूँ कि ये आगे भी इसी प्रकार से कार्य करते रहेंगे. आज ये दीक्षांत समारोह में उपाधि प्राप्त करने वाले विद्यार्थियों को हार्दिक बधाई एवं शुभकामनाएं देता हूँ और आप सबके उज्जवल भविष्य की कामना करता हूँ. प्रिय विद्यार्थियों, आज का विशेष दिन आपके जीवन के सबसे अनमोल क्षणों में से एक है. आज आप शिक्षा के पद से अनुभव और कर्म के पद पर कदम रखने जा रहे हैं. आपके समक्ष नई नई चुनौतियां और अवसर होंगे. मुझे विश्वास है कि आप प्राप्त ज्ञान और कौशल के बल पर उन चुनौतियों का सामना करने और चुनौतियों से उभरते हुए अवसरों का लाभ उठाने में सक्षम होंगे. मुझे विश्वास है कि विश्वविद्यालय से प्राप्त शिक्षा आपके करियर को सफल बनाने के साथ ही जीवन को सार्थक बनाने में सहायक सिद्ध होगी. जीवन की सफलता में शिक्षा का महत्वपूर्ण योगदान है. शिक्षा जीवन के हर क्षेत्र में काम आती है. शिक्षा कभी व्यर्थ नहीं जाती है. शिक्षा कभी चोरी नहीं होती है. इसलिए शिक्षा का उपयोग जीवन को सार्थक करने में करते रहें. शिक्षा से कौशल में वृद्धि होती है और जिस क्षेत्र में हमारी रुचि हो उसमें हम कुशल होकर अच्छी सफलता प्राप्त कर सकते हैं. हम सभी का कर्तव्य है कि आधुनिक ज्ञान को मूल्यों के साथ जोड़कर एक ऐसी शिक्षा प्रणाली विकसित करें जो न केवल दुनिया को एक नई दिशा दे बल्कि पूरी मानवता का भला भी करे. शिक्षा का उद्देश्य केवल ज्ञानार्जन नहीं बल्कि व्यक्तित्व का समग्र विकास है. शिक्षा हमें विवेक, संवेदनशीलता, नैतिकता और सामाजिक उत्तरदायित्व का बोध कराती है. आज के युग में ज्ञान के साथ साथ कौशल, नवाचार और प्रौद्योगिकी की समझ भी अत्यंत आवश्यक है. प्रसन्नता का विषय है कि गुलबर्गा विश्वविद्यालय ने शिक्षा, अनुसंधान और नवाचार के क्षेत्र में उल्लेखनीय प्रगति की है. आपको इस देश ने बहुत कुछ दिया है. अब आपका कर्तव्य है कि आप देश के लिए कुछ करें. आशा है आप अर्जित ज्ञान से अन्य विद्यार्थियों के लिए प्रेरणा का स्रोत बनेंगे और आत्मनिर्भर भारत के निर्माण में सहभागी बनेंगे. प्रिय विद्यार्थियों, जीवन में सफलता का मार्ग सदैव सरल नहीं होता है. चुनौतियां आएगी, परिस्थितियां बदलेगी, परंतु यदि आपके भीतर आत्मविश्वास, नैतिक मूल्य और परिश्रम की भावना है तो आप प्रत्येक बाधा को पार कर सकते हैं
और सफलता प्राप्त कर सकेंगे। राष्ट्र आज युवा शक्ति से अपेक्षा रखता है कि वे नवाचार, उद्यमिता, शोध और सामाजिक सेवा के माध्यम से देश के विकास में योगदान दे और अपने राज्य और राष्ट्र का नाम गौरवान्वित करें तथा समाज के कमजोर वर्गों के प्रति संवेदनशील रहे, पर्यावरण संरक्षण के प्रति जागरूक रहे और अपने ज्ञान का उपयोग मानवता की सेवा में करें। विश्वविद्यालय के कुलपति और उनकी टीम को उनके द्वारा किए जा रहे अच्छे कार्यों के लिए बधाई एवं शुभकामनाएं देता हूं। मैं एक बार फिर सभी उपाधि प्राप्त करने वाले महानुभावों और विद्यार्थियों को शुभकामनाएं देता हूं। मुझे विश्वास है कि आप सभी अपने अपने क्षेत्र में सफल होंगे और अपने विश्वविद्यालय और देश का नाम रोशन करेंगे। धन्यवाद। जय हिंद, जय भारत, जय कर्नाटक। My heartiest thanks to Sri I deserve the convocation. ಈಗ ರಾಷ್ಟ್ರೀಯ ವಂದೇ ಮಾತರಂ. ಈಗ ರಾಷ್ಟ್ರಗೀತೆ.
ಘಟಿಕೋತ್ಸವ ನಿರ್ಗಮನ ಮೆರವಣಿಗೆಯು ಸಭಾಂಗಣದಿಂದ ತೆರಳುವವರೆಗೆ ಗೌರವಾನ್ವಿತ ಸಭಿಕರೆಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. I request everyone to give standing ovation to the dignitaries and give respect to the convocation procession, please. Maintain the silence. Respect to the dignitaries.